ವಿಭಾಗದ ಅಧ್ಯಾಯವನ್ನು ನಾವು ಈ ತರಗತಿಯಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಆರೋಗ್ಯ ಎಂದು ಏನು ಅಂತೇಳಿ ನಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ಒಬ್ಬ ವ್ಯಕ್ತಿಯ ಉತ್ತಮ ಮಟ್ಟದ ದೈಹಿಕ ಸಾಮರ್ಥ್ಯವನ್ನು ಚೆನ್ನಾಗಿದ್ದರೆ ಆ ವ್ಯಕ್ತಿಯ ಆರೋಗ್ಯ ಚೆನ್ನಾಗಿದೆ ಅಂತೇಳಿ ನಾವು ಭಾವಿಸ್ತೀವಿ. ಅದೇ ಸಮುದಾಯದ ಆರೋಗ್ಯ ಅಂತಂದರೆ ಏನು? ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದರೆ ಅದು ವೈಯಕ್ತಿಕ ಆರೋಗ್ಯ ಆಗಿರುತ್ತೆ. ಅದೇ ಒಂದು ಕುಟುಂಬದಲ್ಲಿರುವಂತಹ ಎಲ್ಲ ಸದಸ್ಯರ ಆರೋಗ್ಯ ಉತ್ತಮವಾಗಿದ್ದರೆ ಅದೇನಾಗ್ತಾ ಹೋಗುತ್ತೆ, ಆ ಕುಟುಂಬದ ಆರೋಗ್ಯ ಉತ್ತಮವಾಗ್ತಾ ಇರುತ್ತೆ. ಅದೇ ಹಲವಾರು ಕುಟುಂಬಗಳು ಸೇರಿ ಇರುವಂಥದ್ದನ್ನು, ಒಂದು ಊರಾಗಿರ್ಬೋದು ಅಥವಾ ಒಂದು ಹೋಬಳಿ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಈ ಎಲ್ಲ ಜನರ ಹಲವಾರು ಕುಟುಂಬಗಳ ಒಂದು ಒಗ್ಗೂಡುವಿಕೆಯನ್ನು ನಾವೇನಂತ ಕರಿತೀವಿ, ಸಮುದಾಯ ಅಂತ ಕರಿತೀವಿ. ಹಲವಾರು ಕುಟುಂಬಗಳ ಒಂದು ಕೇಂದ್ರೀಕರಣವೇ ಸಮುದಾಯ ಆರೋಗ್ಯ ಆಗಿರುತ್ತೆ. ಆ ಎಲ್ಲ ಹಲವಾರು ಕುಟುಂಬಗಳ ಒಂದು ಸೀಮಿತ ಪ್ರದೇಶದಲ್ಲಿ ಇರುವಂತಹ ಹಲವಾರು ಕುಟುಂಬಗಳ ಆರೋಗ್ಯ ಉತ್ತಮವಾಗಿದ್ದರೆ ಅಂತಹದನ್ನು ನಾವೇನು ಕರಿತೀವಿ, ಸಮುದಾಯ ಆರೋಗ್ಯ. ಅಂತಹ ಒಂದು ಭಾಗದಲ್ಲಿ ಆರೋಗ್ಯ ಎನ್ನುವಂಥದ್ದು ಯಾವ ರೀತಿ ಇದೆ ಎನ್ನುವಂಥದ್ದನ್ನು ನಿರ್ಧರಿಸ್ತಾ ಹೋಗುತ್ತೆ. ಅಂತಹ ಸಮುದಾಯದ ಆರೋಗ್ಯದ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಸಮುದಾಯ ಆರೋಗ್ಯ ಈ ಅಧ್ಯಾಯದಲ್ಲಿ ನಾವು ಏನೇನನ್ನು ನೋಡ್ತಾ ಹೋಗ್ತೀವಿ? ಈ ಸಮುದಾಯದ ಆರೋಗ್ಯದಲ್ಲಿ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ, ಕುಟುಂಬದಲ್ಲಾಗಿರ್ಬೋದು, ವೈಯಕ್ತಿಕವಾಗಿ ಆಗಿರ್ಬೋದು, ಸಮುದಾಯದಲ್ಲಿ ಆಗಿರ್ಬೋದು, ಬಳಕೆ ಮಾಡಿ ಉಪಯೋಗಕ್ಕೆ ಬರದೇ ಇರುವಂತಹ ವಸ್ತುಗಳನ್ನು ನಾವು ಬಿಸಾಕ್ತೀವಿ. ಅದನ್ನು ನಾವು ಏನಂತ ಕರಿತೀವಿ, ತ್ಯಾಜ್ಯ ಅಂತೇಳಿ ಕರಿತೀವಿ. ಉಪಯೋಗಕ್ಕೆ ಬಳಕೆ ಮಾಡಿ ಉಪಯೋಗಕ್ಕೆ ಬಾರದೇ ಇರುವಂತಹ ವಸ್ತುಗಳನ್ನು ನಾವು ತ್ಯಾಜ್ಯ ಅಂತೇಳಿ ಕರಿತೀವಿ. ಆ ತ್ಯಾಜ್ಯ ವಿಸರ್ಜನೆಯನ್ನು ಯಾವ ರೀತಿ ಮಾಡಬೇಕು, ಅದನ್ನು ವಿಲೇವಾರಿ ಯಾವ ರೀತಿ ಮಾಡಬೇಕು, ಆ ತ್ಯಾಜ್ಯವನ್ನು ನಿರ್ವಹಣೆ ಯಾವ ರೀತಿ ಮಾಡಬೇಕು. ತ್ಯಾಜ್ಯಗಳಲ್ಲಿ ಹಲವಾರು ಇದೆ, ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಅದನ್ನು ತ್ಯಾಜ್ಯದ ನಿರ್ವಹಣೆ, ಬಳಕೆಗೆ ಬಾರದ ವಸ್ತುಗಳನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತೇಳಿ ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗ್ತೀವಿ. ಮತ್ತು ಒಳಚರಂಡಿ ವ್ಯವಸ್ಥೆ, ನಾವು ಬಳಕೆ ಮಾಡಿ ಬಿಟ್ಟಂತಹ ಉಪಯೋಗಕ್ಕೆ ಬಾರದೇ ಇರುವಂತಹ ನೀರನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದಕ್ಕೆ ಚರಂಡಿ ವ್ಯವಸ್ಥೆ ಯಾವ ರೀತಿ ಇರಬೇಕು, ಚರಂಡಿ ವ್ಯವಸ್ಥೆಗೆ ಒಳಚರಂಡಿ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂತೇಳಿ ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗ್ತೀವಿ. ಮತ್ತು ಕೆರೆ ಮತ್ತು ಬಾವಿಗಳ ಸ್ವಚ್ಛತೆ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಹಿಂದಿನ ಕಾಲದಲ್ಲೆಲ್ಲ ಕೂಡ ನಾವು ಕುಡಿಯುವ ನೀರಿಗೆ ಆಗಲಿ ಯಾವುದಕ್ಕೆ ಆಗಲಿ ನಾವು ಕೆರೆ ಮತ್ತು ಬಾವಿಗಳನ್ನು ಆಶ್ರಯಿಸಿದಂಥದ್ದು. ಇತ್ತೀಚಿನ ಹಲವಾರು ವರ್ಷಗಳಿಂದ ನಾವು ಬೋರ್ವೆಲ್ಗಳನ್ನು ಕಾಣ್ತಾ ಇರುವಂಥದ್ದು, ಕೊಳವೆ ಬಾವಿಗಳನ್ನು. ಅದಕ್ಕಿಂತ ಮುಂಚೆ ನಾವು ಬಾವಿ ಮತ್ತು ಕೆರೆಗಳನ್ನು ನೋಡ್ತಾ ಇದ್ವಿ. ಆ ಕೆರೆ ಮತ್ತು ಬಾವಿಗಳ ನಿರ್ವಹಣೆಯನ್ನು ಯಾವ ರೀತಿ ಇರಬೇಕು, ಅದರ ಸ್ವಚ್ಛತೆ ಯಾವ ರೀತಿ ಇರಬೇಕು ಅಂತ ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗ್ತೀವಿ. ನಂತರ ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಯಾವುದೇ ಕ್ರಿಮಿಕೀಟಗಳು ಇಲ್ಲದೆ ಇರುವಂಥದ್ದನ್ನು, ಬ್ಯಾಕ್ಟೀರಿಯಾಗಳು ಇಲ್ಲದೆ ಇರುವಂಥದ್ದನ್ನು, ಕುಡಿಯಲು ಯೋಗ್ಯವಾದಂತಹ ನೀರನ್ನು ನಾವೇನು ಕರಿತೀವಿ, ಶುದ್ಧವಾದ ನೀರು ಅಂತ ಕರಿತೀವಿ. ಆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಯಾವ ರೀತಿ ಇರಬೇಕು ಅಂತೇಳಿ ನಾವು ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗ್ತೀವಿ. ಇದರಲ್ಲಿ ನಾವು ಮೊದಲೇ ನೋಡುವಂಥದ್ದು ತ್ಯಾಜ್ಯ ನಿರ್ವಹಣೆ. ಇದರಲ್ಲಿ ನಾವು ಮೊದಲೇ ನೋಡುವಂಥದ್ದು ತ್ಯಾಜ್ಯ ನಿರ್ವಹಣೆ. ನಾನು ಹೇಳಿದ ಮೊದಲಿಗೆ ಸಮುದಾಯ ಅಂತಂದರೆ ಹಲವಾರು ಕುಟುಂಬಗಳು ಸೇರಿ ಇರುವಂತಹ ಒಂದು ಪ್ರದೇಶದಲ್ಲಿರುವಂಥದ್ದನ್ನು ನಾವು ಸಮುದಾಯ ಅಂತ ಹೇಳಿ ಕರಿತೀವಿ. ಅದು ಹಳ್ಳಿ ಆಗಿರ್ಬೋದು, ಒಂದು ತಾಲೂಕಾಗಿರ್ಬೋದು, ಹೋಬಳಿ ಆಗಿರ್ಬೋದು. ಈ ಸಮುದಾಯದಲ್ಲಿ ನಾವು ಉಪಯೋಗಕ್ಕೆ ಬಾರದೇ ಇರುವಂತಹ ವಸ್ತುಗಳನ್ನು ನಾವು ಬಿಸಾಡ್ತೀವಿ. ನಾವು ಒಂದು ಮನೆ ಅಂತಂದರೆ ಅಲ್ಲಿನ ತರಕಾರಿ ಇರುತ್ತೆ, ಪೇಪರ್ ಇರುತ್ತೆ, ಅಥವಾ ನಾವು ತಿಂಡಿ ತಿಂದಂತಹ ಒಂದು ಕವರ್ ಇರುತ್ತೆ, ನಾವು ಯಾವುದೋ ಒಂದು ಕುರುಕಲು ತಿಂಡಿಯನ್ನು ಮಾಡಿದಂತಹ ಕವರ್ ಆಗಿರುತ್ತೆ. ಈ ರೀತಿ ಪ್ರತಿ ಸಮುದಾಯದಲ್ಲಿ ಅಥವಾ ಮನೆಯಲ್ಲಿ ಅಥವಾ ಕಟ್ಟಡದಲ್ಲಿ ವಾಸಿಸುವಂಥವರಿಗೆ ಹಲವಾರು ರೀತಿಯಾದಂತಹ ತ್ಯಾಜ್ಯಗಳನ್ನು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಈ ತ್ಯಾಜ್ಯಗಳನ್ನು ನಾವು ಎರಡು ರೀತಿಯಲ್ಲಿ ವಿಂಗಡಿಸಬಹುದು. ದ್ರವ್ಯ ತ್ಯಾಜ್ಯ ಮತ್ತೊಂದು ಘನ ತ್ಯಾಜ್ಯ.
ದ್ರವ್ಯ ತ್ಯಾಜ್ಯದಲ್ಲಿ ಮೊದಲನೇದಾಗಿ ನಾವು ದ್ರವ್ಯ ತ್ಯಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ. ದ್ರವ್ಯ ತ್ಯಾಜ್ಯಗಳು ಯಾವ್ಯಾವ ರೀತಿ ಇರ್ತವೆ ಅಂತ ನೀವು ನೋಡ್ತಾ ಹೋಗೋಣ. ದ್ರವ್ಯ ತ್ಯಾಜ್ಯಗಳು ಅಂತಂದ್ರೆ ನಿರುಪಯೋಗಿ ನೀರು, ನಿರುಪಯೋಗಿ ವಸ್ತುಗಳು, ಅದು ನೀರಿನ ರೂಪದಲ್ಲಿರುವಂಥ ನಿರುಪಯೋಗಿ ವಸ್ತುಗಳು ಯಾವ ರೀತಿ ಇರುತ್ತೆ. ನಾವು ಪಾತ್ರೆ ತೊಳಿತೀವಿ, ನೀರು ವೇಸ್ಟ್ ಆಗುತ್ತೆ, ಬಿಸಾಕ್ತೀವಿ. ನಾವು ಬಟ್ಟೆ ತೊಳಿತೀವಿ, ನೀರು ವೇಸ್ಟ್ ಆಗುತ್ತೆ, ಬಿಸಾಕ್ತೀವಿ. ದನ ತೊಳಿತೀವಿ, ಕೊಟ್ಟಿಗೆಯಲ್ಲಿ ಸಗಣಿಯನ್ನು ಸಾರಿಸ್ತೀವಿ, ಅದನ್ನು ನೀರನ್ನ ಹೊರಗಡೆ ಹೊಡಿತೀವಿ. ಈ ರೀತಿಯಾದಂತಹ ನಾವು ಪಾತ್ರೆ, ನಾವು ತರಕಾರಿಯನ್ನು ತೊಳಿತೀವಿ, ಅದು ನೀರನ್ನು ವೇಸ್ಟ್ ಆಗಿ ಬಿಸಾಕ್ತೀವಿ. ಈ ರೀತಿಯಾದಂತಹ ಉಪಯೋಗಕ್ಕೆ ಬಾರದ ನೀರು ಮತ್ತು ಮಲ ಮತ್ತು ಮೂತ್ರ, ಇವು ಪ್ರಮುಖ ದ್ರವ್ಯ ತ್ಯಾಜ್ಯದ ಮೂಲಗಳಾಗಿರ್ತವೆ. ಉಪಯೋಗಕ್ಕೆ ಬಾರದೇ ಇರುವಂತಹ ನೀರು ಮತ್ತು ಮಲ ಮತ್ತು ಮೂತ್ರಗಳು ಈ ದ್ರವ್ಯ ತ್ಯಾಜ್ಯದ ಪ್ರಮುಖ ಮೂಲಗಳಾಗಿರ್ತವೆ. ಈ ರೀತಿಯಾದಂತಹ ನೀರು ಒಂದು ಕಡೆ ಹೋಗಿ ನಿಲ್ಲುತ್ತೆ. ಸರಿಯಾದಂತಹ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ, ಈ ಮನೆಯಿಂದ ಹೊರಗಡೆ ಹೋಗಿ ಸ್ನಾನ ಮಾಡಿದಂಥ ನೀರಾಗಿರ್ಬೋದು, ಬಟ್ಟೆ ತೊಳೆದಂಥ ನೀರಾಗಿರ್ಬೋದು, ದನಗಳ ಕೊಟ್ಟಿಗೆಯನ್ನು ತೊಳೆದಂಥ ನೀರಾಗಿರ್ಬೋದು, ಪಾತ್ರೆ ತೊಳೆದಂಥದ್ದಾಗಿರ್ಬೋದು, ಈ ರೀತಿಯಾದಂತಹ ಮಲ ಮತ್ತು ಮೂತ್ರಗಳಿಂದ ಬಂದಂತಹ ನೀರಾಗಿರ್ಬೋದು, ದ್ರವ್ಯ ರೂಪದಲ್ಲಿರುವಂಥದ್ದು, ಇವೆಲ್ಲ ಸೇರಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂತಂದ್ರೆ ಏನಾಗ್ತಾ ಹೋಗುತ್ತೆ, ಒಂದು ಭಾಗದಲ್ಲಿ ಹೋಗಿ ಶೇಖರಣೆ ಆಗ್ತಾ ಹೋಗುತ್ತೆ, ಒಂದು ಭಾಗದಲ್ಲಿ ಹೋಗಿ ಗುಂಡಿಯ ರೀತಿ ನಿಂತ್ಕೊಳ್ಳುತ್ತೆ. ಆ ನಿಂತಹ ಸಂದರ್ಭದಲ್ಲಿ ಆ ನೀರಿನ ಮೇಲೆ ಸೊಳ್ಳೆಗಳು ಕೂತ್ಕೊಳ್ತಾ ಹೋಗ್ತವೆ, ನೊಣಗಳು ಕೂತ್ಕೊಳ್ತಾ ಹೋಗ್ತವೆ. ಸೊಳ್ಳೆಗಳ ಆವಾಸ ಸ್ಥಾನನೇ ಕಲುಷಿತವಾದಂತಹ ನೀರು. ಆ ಕಲುಷಿತವಾದಂತಹ ನೀರಿನ ಮೇಲೆ ಸೊಳ್ಳೆಗಳು ಕೂತ್ಬಿಟ್ಟು ಏನಾಗ್ತಾ ಹೋಗ್ತದೆ, ತನ್ನ ವಂಶಾಭಿವೃದ್ಧಿಯನ್ನು ಮಾಡ್ತಾ 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 ಸಾವಿರಾರು ಸೊಳ್ಳೆಗಳಲ್ಲಿ ಅಲ್ಲಿ ಹುಟ್ಟುಕೊಳ್ತಾ ಹೋಗ್ತವೆ. ಈ ಸೊಳ್ಳೆಗಳು ನಿರುಪಯೋಗಿ ವಸ್ತುಗಳ ಮೇಲೆ, ದ್ರವ್ಯದ ಮೇಲೆ ಕೂತ್ಬಿಟ್ಟು ಬಂದ್ಬಿಟ್ಟು ಮನುಷ್ಯನನ್ನು ಕಚ್ಚುವಂತಹದ್ದು, ಮಲೇರಿಯಾ, ಡೆಂಗ್ಯೂ ಅಂತ ಕಾಯಿಲೆ ಬರುವಂತಹದ್ದು, ಮತ್ತು ಈ ದ್ರವ್ಯ ತ್ಯಾಜ್ಯಗಳಲ್ಲಿ ಬರುವಂತಹ ಮಲ ಮತ್ತು ಮೂತ್ರಗಳ ಮೇಲೆ ಕಲುಷಿತವಾದಂತಹ ನೀರು ನಿಂತಹ ಸಂದರ್ಭದಲ್ಲಿ ಕಾಲಾನುಕಾಲಕ್ಕೆ ಆ ನೀರು ಕೆಡ್ತಾ ಹೋಗುತ್ತೆ, ಪಾಚಿ ಕಟ್ತಾ ಹೋಗುತ್ತೆ. ಅದರ ಮೇಲೆ ನೊಣಗಳು ಕೂತ್ಕೊಂಡ್ಬಿಟ್ಟು ಶುದ್ಧವಾದಂತಹ ಕುಡಿಯುವ ನೀರಿನ ಮೇಲೆ, ಶುದ್ಧವಾದಂತಹ ಆಹಾರದ ಮೇಲೆ ಬಂದು ಕುತ್ಕೊಂಡಂತಹ ಸಂದರ್ಭದಲ್ಲಿ, ತಿಂಡಿ ತಿನಿಸುಗಳ ಮೇಲೆ ಬಂದು ಕುತ್ಕೊಂಡಂತಹ ಸಂದರ್ಭದಲ್ಲಿ ಮನುಷ್ಯ ಕಾಯಿಲೆಗೆ ಬೀಳ್ತಾ ಹೋಗ್ತಾನೆ. ಕಾಲರ, ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ, ಈ ರೀತಿಯಾದಂತಹ ಹಲವಾರು ಸಾಂಕ್ರಾಮಿಕ ರೋಗಗಳು ಉತ್ಪತ್ತಿ ಆಗ್ತಾ ಹೋಗ್ತವೆ. ಹಾಗಾಗಿ ಈ ನೀರು ನಿಲ್ಲದ ರೀತಿಯಲ್ಲಿ ಹರಿದು ಹೋಗುವಂತೆ ಊರಿನ ಹೊರಭಾಗದಲ್ಲಿ, ಸಮುದಾಯದ ದೂರದಲ್ಲಿ ಹೋಗಿ ನೀರು ಒಂದು ಗುಂಡಿಯನ್ನು ತೆಗೆದುಬಿಟ್ಟು ಅಲ್ಲಿ ನೀರು ನಿಲ್ಲುವಂತೆ, ಅದು ಇಂಗುವಂತೆ ನೋಡಿಕೊಳ್ಳುವಂಥದ್ದು ಒಂದು ಪ್ರಮುಖವಾದಂತಹ ಕರ್ತವ್ಯ ಆಗ್ತಾ ಇರುತ್ತೆ. ಅಕಸ್ಮಾತ್ ಏನಾದರೂ ನೀರು ನಿಂತಿತ್ತು ಅಂತಂದರೆ, ಅದು ಕೆಡ್ತಾ ಇದೆ ಅಂತಂದರೆ ಅದರ ಮೇಲೆ ಕ್ರಿಮಿನಾಶಕವನ್ನು ಸಿಂಪಡಣೆ ಮಾಡಬೇಕು, ಅಥವಾ ಸೀಮೆಯನ್ನು ಸುರಿಯೋದ್ರಿಂದ ಏನಾಗ್ತಾ ಹೋಗುತ್ತೆ, ಅದು ಸೊಳ್ಳೆಗಳೇ ಆಗಲಿ ನೊಣಗಳೇ ಆಗಲಿ ಅಲ್ಲಿ ಉತ್ಪತ್ತಿ ಆಗೋದಿಲ್ಲ, ಅಲ್ಲಿ ಸತ್ತು ಹೋಗ್ತವೆ. ಮನೆಯಲ್ಲಿ ಬರುವಂತಹ ದ್ರವ್ಯ ತ್ಯಾಜ್ಯ ಏನಿದೆ, ನಾವು ಮೂತ್ರವನ್ನು ಮಾಡುವಂಥದ್ದೇ ಆಗಿರ್ಬೋದು, ಅಥವಾ ಮಲ ಮಾಡುವಂಥದ್ದೇ ಆಗಿರ್ಬೋದು, ಬಟ್ಟೆ ತೊಳೆದಂಥದ್ದೇ ಆಗಿರ್ಬೋದು, ನೆಲ ಗುಡಿಸಿದಂಥದ್ದೇ ಆಗಿರ್ಬೋದು, ಈ ದ್ರವ್ಯಗಳು ಏನೇನು ಬರ್ತವೆ, ದನಿನ ಕೊಟ್ಟಿಗೆಯೇ ಆಗಿರ್ಬೋದು, ಈ ಎಲ್ಲವುಗಳನ್ನು ನಾವು ಚರಂಡಿಯ ಮೂಲಕ ಹರಿದುಕೊಂಡು ಹೋಗುವಂತೆ ನೋಡಿಕೊಳ್ಳುವಂಥದ್ದು ಪ್ರಮುಖ ಕರ್ತವ್ಯ ಆಗಿದೆ. ನಮ್ಮ ಮನೆಯಿಂದ ಮಾತ್ರ ಹರಿದೋದು ಮಾತ್ರ ಸಾಲದು, ಆ ಚರಂಡಿ ವ್ಯವಸ್ಥೆ ಇರಬೇಕು. ಪ್ರತಿ ಮನೆಯ ನೀರು ಕೂಡ ಕಲುಷಿತವಾದಂತಹ ನೀರು ಒಂದು ಚರಂಡಿಯಲ್ಲಿ ಹರಿದುಕೊಂಡು ಹೋಗ್ಬಿಟ್ಟು ಊರಿನ ದೂರದ ಭಾಗದಲ್ಲಿ ನಿಂತ್ಕೊಂಡ್ಬಿಟ್ಟು ಅದು ಇಂಗುವ ರೀತಿ ಮಾಡಬೇಕಾಗುತ್ತೆ. ನಮ್ಮ ಮನೆಯಿಂದ ಮಾತ್ರ ಹೊರಗೆ ಸಾಕಪ್ಪ, ನಮ್ಮನೆ ಮುಂದೆ ಚರಂಡಿ ಇದೆ, ಮುಂದಿನ ಮನೆ ಮುಂದೆ ಹೋಗಿ ನಿಂತ್ಕೊಂಡ್ರೆ ನನಗೇನಾಗಬೇಕು ಎನ್ನುವಂಥದ್ದು ಅಲ್ಲ. ಪ್ರತಿ ಊರಿನ ಚರಂಡಿ ವ್ಯವಸ್ಥೆ ಇರಬೇಕು. ಆ ಚರಂಡಿಯಲ್ಲಿ ಕಲುಷಿತವಾದಂತಹ ನೀರು ಅದಕ್ಕೆ ಹೋಗಬೇಕು, ಅಲ್ಲಿಂದ ಹರಿದು ಹೋಗ್ಬಿಟ್ಟು ದೂರದಲ್ಲಿ ಒಂದು ಗುಂಡಿಯನ್ನು ಮಾಡಬೇಕು, ಆ ನೀರು ಇಂಗುವ ರೀತಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಇದು ದ್ರವ್ಯ ತ್ಯಾಜ್ಯದ ಬಗ್ಗೆ. ಇನ್ನು ಘನ ತ್ಯಾಜ್ಯದ ಬಗ್ಗೆ ನೋಡೋಣ. ನೀರಿನ ರೂಪದಲ್ಲಿ ಇರುವಂತಹ ಎಲ್ಲ ತ್ಯಾಜ್ಯಗಳು, ನಿರುಪಯೋಗಿ ದ್ರವ್ಯ ಏನಿದೆ ಅದೆಲ್ಲದೂ ಕೂಡ ದ್ರವ್ಯ ತ್ಯಾಜ್ಯ. ಅಂದರೆ ಘನ ರೂಪದಲ್ಲಿರುವಂತಹ, ಗಟ್ಟಿಯ ರೂಪದಲ್ಲಿರುವಂತಹ ಎಲ್ಲ ಬಳಕೆ ಮಾಡಿ ಬಳಕೆಗೆ ಬಾರದೇ ಇರುವಂತಹ ವಸ್ತುಗಳು ಘನ ತ್ಯಾಜ್ಯಗಳಾಗಿವೆ.
ನಮ್ಮ ಮನೆಯಲ್ಲಿ ಘನತ್ಯಾಜ್ಯಗಳು ಉತ್ಪತ್ತಿ ಆಗ್ತವೆ. ಮನೇಲಿ ಆಗ್ತಾನೆ, ಕವರ್ ಇರ್ಬೋದು, ಪೇಪರ್ ಇರ್ಬೋದು, ಮನೆ, ಕಟ್ಟಡಗಳು, ವಾಣಿಜ್ಯ ಮಳಿಗೆಗಳು, ಕೈಗಾರಿಕೆಗಳು, ಕೃಷಿಯಿಂದಲೂ ಕೂಡ ಘನತ್ಯಾಜ್ಯಗಳು ಉತ್ಪತ್ತಿ ಆಗ್ತಾ ಹೋಗ್ತವೆ. ವಸತಿ ಗೃಹಗಳು, ವಾಣಿಜ್ಯ, ಕೈಗಾರಿಕೆ, ಗಣಿಗಾರಿಕೆ ಮತ್ತು ಕೃಷಿಯಿಂದ ಘನತ್ಯಾಜ್ಯ ವಸ್ತುಗಳು ಉತ್ಪತ್ತಿ ಆಗ್ತಾ ಹೋಗ್ತವೆ. ಇದು ವಿಸರ್ಜನೆಗೊಂಡ ನಂತರ ಯಾವುದೇ ಅನಗತ್ಯ ವಸ್ತುಗಳು ಪರಿಸರಕ್ಕೆ ಮಾರಕ ಆಗ್ತಾ ಹೋಗ್ತವೆ. ಈಗ ಪ್ಲಾಸ್ಟಿಕ್ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಈ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡುವಂಥದ್ದನ್ನು ಬಹುತೇಕ ಕಡಿಮೆ ಮಾಡಿರುವಂಥದ್ದನ್ನು ನೋಡಿದರೂ ಕೂಡ ಆದರೂ ಕೂಡ ಪ್ಲಾಸ್ಟಿಕ್ ಬಳಕೆ ಇದ್ದೇ ಇದೆ. ಈ ಪ್ಲಾಸ್ಟಿಕ್ ಬಳಕೆಯ ಪರಿಣಾಮವಾಗಿ ಏನಾಗ್ತಾ ಹೋಗುತ್ತೆ, ಆ ಪ್ಲಾಸ್ಟಿಕ್ ಅನ್ನೋದು ಬಹಳ ಸುಲಭವಾಗಿ ಕರಗುವಂತಹ ವಸ್ತು ಅಲ್ಲ. ಈ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡ್ತಾ 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 ಅದು ಹರಿದಾಡುವಂಥದ್ದು, ಗಾಳಿಗೆ ಹೋಗುವಂಥದ್ದು, ಈ ರೀತಿ ಆಗ್ತಾ ಆಗ್ತಾ ಬೇಗ ಕರಗೋದಿಲ್ಲ. ಅದು ಅಂತಹ ಪ್ಲಾಸ್ಟಿಕ್ಕನ್ನು ದನ ಕರುಗಳಾಗಲಿ, ಕುರಿಗಳು, ಮೇಕೆಗಳೇ ಆಗಲಿ ತಿನ್ನದ ಸಂದರ್ಭದಲ್ಲಿ ಕರುಳಿನ ಸುತ್ತಾಕೊಂಡ್ಬಿಟ್ಟು ಎಷ್ಟೋ ಪ್ರಾಣಿಗಳು, ಪಕ್ಷಿಗಳು ಸತ್ತಿರುವಂತಹ ಉದಾಹರಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಪ್ಲಾಸ್ಟಿಕ್ಕನ್ನು ಸುಟ್ಟರೆ ಅದರಿಂದ ಬರುವಂತಹ ಹೊಗೆ ಏನಿದೆ ಅತ್ಯಂತ ವಿಷಕಾರಕವಾದಂತಹ ಹೊಗೆ ಆಗಿದೆ. ಇವೆಲ್ಲವೂ ಪರಿಸರಕ್ಕೆ ಮಾರಕವಾದಂತಹ ತ್ಯಾಜ್ಯಗಳಾಗಿರುತ್ತವೆ. ಹಾಗಾಗಿ ಕೈಗಾರಿಕೆಗಳಿಂದ ಬರ್ತಕ್ಕಂತಹ ಹೊಗೆ ಆಗಿರ್ಬೋದು, ಆ ಕೈಗಾರಿಕೆಗಳಿಂದ ಬರುವಂತಹ ಬಳಕೆ ಮಾಡಿ ಉಪಯೋಗಕ್ಕೆ ಬಾರದ ವಸ್ತುಗಳನ್ನ ಎಲ್ಲೋ ಒಂದು ಕಡೆ ವೇಸ್ಟ್ ಪ್ರಾಡಕ್ಟನ್ನು ಚೆಲ್ಲುವಂಥದ್ದೇ ಆಗಿರ್ಬೋದು. ಈಗ ನಾವೊಂದು ಕಬ್ಬಿನ ಕೈಗಾರಿಕೆಯನ್ನು ತಗೊಂಡ್ವಿ ಅಂತಂದರೆ ಆ ಕಬ್ಬನ್ನು ಎಲ್ಲ ಪೂರ್ತಿಯಾಗಿ ಆ ರಸವನ್ನು ತೆಗೆದುಬಿಟ್ಟು ಅದರಿಂದ ಬರುವಂತಹ ಏನು ಕಬ್ಬಿನ ಸಿಪ್ಪೆ ಇದೆ ಅಂತಂದು ಎಲ್ಲೋ ಒಂದು ಕಡೆ ಬಿಸಾಕ್ತಾರೆ. ಆ ಬಿಸಾಕಿದ ಸಂದರ್ಭದಲ್ಲಿ ಅದರ ಸಿಹಿ ಅಂಶಗಳಿಂದ ನೊಣಗಳು ಮುತ್ತು ಕೊಡ್ತವೆ, ಕೊಳಿತಾ ಹೋಗುತ್ತೆ, ವಾಸನೆ ಬರುತ್ತೆ, ಪರಿಸರಕ್ಕೆ ಮಾಲಿನ್ಯ ಆಗ್ತಾ ಹೋಗುತ್ತೆ. ತ್ಯಾಜ್ಯ ವಸ್ತುಗಳ ವಿಲೇವಾರಿ ಎನ್ನುವುದು ಈ ಘನತ್ಯಾಜ್ಯ ಆಗಿರ್ಬೋದು, ದ್ರವ್ಯ ತ್ಯಾಜ್ಯ ಆಗಿರ್ಬೋದು, ಇವನ್ನ ಯಾವ ರೀತಿ ನಾವು ಸಾಗಿಸ್ತೀವಿ, ಅದನ್ನು ಯಾವ ರೀತಿ ಹರಿಲಿ ಬಿಡ್ತೀವಿ, ಅದನ್ನು ತೆಗೆದುಕೊಂಡು ಹೋಗಿ ಘನತ್ಯಾಜ್ಯವನ್ನು ಎಲ್ಲಿ ನಾವು ಅದನ್ನು ಹಾಕ್ತೀವಿ ಎನ್ನುವಂಥದ್ದು ಅಲ್ಲಿನ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತೆ. ಯಾವುದೇ ಹತ್ತಿರದ ಪ್ರದೇಶಗಳಲ್ಲಿ ನಿಬಿಡವಾದಂತಹ ಪ್ರದೇಶಗಳಲ್ಲಿ ಹಾಕಬಾರ್ದು. ಜನಗಳ ವಸತಿ ಪ್ರದೇಶಗಳಿಂದ ದೂರದಲ್ಲಿ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದರಿಂದ ಬರುವಂಥ ವಾಸನೆ ಆಗಿರ್ಬೋದು ಅಥವಾ ಅದರಿಂದ ಬರುವಂತಹ ಅನಿಲ ಆಗಿರ್ಬೋದು, ಸೊಳ್ಳೆಗಳು, ನೊಣಗಳು ಇರ್ಬೋದು, ಅವು ಜನರಿಗೆ ತೊಂದರೆ ಮಾಡುವ ರೀತಿಯಲ್ಲಿ ಇರುವಷ್ಟು ದೂರದಲ್ಲಿ ಅದನ್ನು ಹಾಕಬೇಕಾಗುತ್ತೆ. ಮನೆಗಳಲ್ಲಿ, ಕಟ್ಟಡಗಳಲ್ಲಿ ಘನತ್ಯಾಜ್ಯ ವಸ್ತುಗಳು ಉತ್ಪತ್ತಿಯಾದರೆ ನಾವು ಮನೆಗಳಲ್ಲಿ ಒಂದು ದೊಡ್ಡದಾದಂತಹ ಒಂದು ಬುಟ್ಟಿಯನ್ನು ಇಡಬೇಕು. ಆ ಬುಟ್ಟಿಯನ್ನು ನಾವು ಬಳಸಿ ಉಪಯೋಗಕ್ಕೆ ಬಾರದಿರುವಂಥ ವಸ್ತುಗಳನ್ನು ಆ ಡಬ್ಬಿಯಲ್ಲಿ ಹಾಕಬೇಕು. ಡಸ್ಟ್ಬಿನ್ ಅಂತೇಳಿ ಏನು ಕರಿತೀವಲ್ವ, ಆ ಡಸ್ಟ್ಬಿನ್ನಲ್ಲಿ ಹಾಕಬೇಕು. ನಾವೆಲ್ಲ ನೋಡ್ತೀವಲ್ವ, ಬಸ್ ಸ್ಟ್ಯಾಂಡಲ್ಲಿ ಹೋದರೆ ಎಷ್ಟು ಟೀ ಕುಡಿದಂತಹ ಲೋಟಗಳು, ತಿಂಡಿ ತಿಂದಂತಹ ಕವರ್ಗಳು ಎಲ್ಲವೂ ಕೂಡ ಕುರುಕುರೆ ಇವೆಲ್ಲ ಕವರ್ಗಳನ್ನು ಎಲ್ಲಿ ಬೇಕು ಅಲ್ಲಿ ಬಿಸಾಕಿರ್ತಾರೆ. ಅವೆಲ್ಲವೂ ಕೂಡ ಒಂದು ಮಾಲಿನ್ಯಕ್ಕೆ ಕಾರಣವಾದಂಥವು. ಅದನ್ನೇ ಅದಕ್ಕೆ ಆದ ಒಂದು ಪ್ರತ್ಯೇಕವಾದ ಬುಟ್ಟಿಯನ್ನು ಇಟ್ಕೊಂಡು ಅದರೊಳಗಡೆ ಲೋಟವನ್ನು ಹಾಕಿ, ಅದು ಇಂಥ ಲೋಟ, ಪೇಪರ್ ಲೋಟ ಆಗಿರಬೇಕು, ಅದನ್ನು ಒಂದು ಸಂಜೆ ಆದ ತಕ್ಷಣ ಎಲ್ಲ ಮುಗಿದ್ಮೇಲೆ ಎಲ್ಲ ಸ್ವಚ್ಛಗೊಳಿಸಿ ತೆಗೆದು ಹೋಗಿ ಯಾವುದಾದ್ರೂ ಒಂದು ದೂರದ ಪ್ರದೇಶದಲ್ಲಿ ಅದನ್ನು ಹಾಕುವಂಥದ್ದು ಯಾಕೆ ಮಾಡಬೇಕು. ಇಲ್ಲಾಂದರೆ ಅದನ್ನು ಗುಂಡಿ ತೆಗೆದುಬಿಟ್ಟು ಅದನ್ನು ಹಾಕಿ ಬಿಟ್ಟರೆ ಏನಾಗ್ತಾ ಹೋಗುತ್ತೆ, ಕಾಲಾನುಕಾಲಕ್ಕೆ ಆ ಪೇಪರ್ ಆಗಿರೋದ್ರಿಂದ, ಪೇಪರ್ ಲೋಟ ಆಗಿರೋದ್ರಿಂದ ಅದು ಕಾಲಾನುಕಾಲಕ್ಕೆ ಕೊಳಿತಾ ಹೋಗುತ್ತೆ. ಈ ರೀತಿ ಘನತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿಯನ್ನು ಏನು ಮಾಡ್ತಾರೆ, ಅದು ಅಲ್ಲಿ ಇರುವಂತಹ ಸ್ಥಳೀಯ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಡಸ್ಟ್ಬಿನ್ಗಳನ್ನು ಬಳಸಬೇಕು ಮನೆಗಳಲ್ಲಿ. ಅದರಲ್ಲೂ ಎರಡು ರೀತಿಯಾದಂತಹ ಡಸ್ಟ್ಬಿನ್ನನ್ನು ಬಳಸಬೇಕು. ಕರಗಬಹುದಾದಂತಹ ವಸ್ತುಗಳು ಮತ್ತು ಕರಗದೇ ಇರುವಂತಹ ವಸ್ತುಗಳು ಅಂತೇಳಿ ಎರಡು ಡಸ್ಟ್ಬಿನ್ಗಳನ್ನು ಮಾಡಬೇಕು. ನೀವು ಸಿಟಿಗಳಲ್ಲಿ ನೋಡ್ಬೋದು, ಏನು ಅಂತಂದರೆ ಕಸದ ಗಾಡಿ ಬರ್ತವೆ, ನಗರಸಭೆಯಿಂದ ಇರ್ಬೋದು ಅಥವಾ ಮಹಾನಗರ ಪಾಲಿಕೆಯಿಂದ ಕಸದ ಗಾಡಿಗಳು ಬರ್ತವೆ. ಎರಡು ರೀತಿಯಾದಂಥ ಬುಟ್ಟಿನ ಇಟ್ಟಿರ್ತಾರೆ. ತರಕಾರಿ ಹೆಚ್ಚಿದ್ದಾಗಿರ್ಬೋದು ಅಥವಾ ಯಾವುದು ಕೊಳೆಯುತ್ತೋ ಅಂಥ ವಸ್ತುಗಳನ್ನ ಒಂದು ಡಬ್ಬಿಯಲ್ಲಿ ಹಾಕ್ತಾರೆ, ಪೇಪರು, ಕವರ್ಗಳು, ಆ ಥರದ ಕರಗದೇ ಇರುವಂಥ ವಸ್ತುಗಳನ್ನ ಇನ್ನೊಂದು ಡಬ್ಬಿಯಲ್ಲಿ ಹಾಕ್ತಾರೆ. ಅವುಗಳನ್ನು ಎರಡು ಭಾಗಗಳನ್ನಾಗಿ ಮಾಡಿರ್ತಾರೆ. ಕರಗಬಹುದಾದಂಥ ವಸ್ತುಗಳ ಭಾಗದಲ್ಲಿ ಆ ಕಸದ ಗಾಡಿಯಲ್ಲಿ
ಕರಗಬಹುದಂಥ ವಸ್ತುಗಳ ಭಾಗದಲ್ಲಿ ಅವನ್ನ ಹಾಕ್ತಾರೆ, ಕರಗದೇ ಇರುವಂಥ ವಸ್ತುಗಳನ್ನ ಇನ್ನೊಂದು ಭಾಗಕ್ಕೆ ಹಾಕುವಂಥದ್ದನ್ನು ನಾವು ನೋಡಿದ್ವಿ. ಆದರೆ ಇವೆಲ್ಲವೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ಒಂದು ವ್ಯವಸ್ಥೆ ಇದೆ, ನಗರಸಭೆ ಇದೆ, ಮಹಾನಗರ ಪಾಲಿಕೆ ಇದೆ, ಒಂದು ವಾಹನ ಇದೆ, ಅದನ್ನು ತಗೊಂಡೋಗಿ ಊರಿನ ದೂರದಲ್ಲಿ ಹಾಕುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಮೂಲಭೂತ ಸೌಕರ್ಯಗಳು ಬಹಳಷ್ಟು ಕಡಿಮೆ ಇರೋದ್ರಿಂದ ಏನಾಗ್ತಾ ಹೋಗುತ್ತೆ, ಗ್ರಾಮೀಣ ಪ್ರದೇಶದಲ್ಲಿ ಪರಿಸರ ಎನ್ನುವಂಥದ್ದು ಹಾಳಾಗ್ತಾ ಹೋಗುತ್ತೆ. ಆಮೇಲೆ ಈ ಕಸದ ಬುಟ್ಟಿಗಳನ್ನು ಏನು ಇಡ್ತೀವಲ್ಲ ನಮ್ಮ ಮನೆಯಲ್ಲಿ, ಕರಗಬಹುದಾದಂಥದ್ದಾಗಿರ್ಬೋದು ಅಥವಾ ಕರಗದೆ ಇರುವಂಥದ್ದೇ ಆಗಿರ್ಬೋದು, ಅವನ್ನ ಪ್ರತಿನಿತ್ಯ ನಾವು ಖಾಲಿ ಮಾಡಿಬಿಟ್ಟು ಅದನ್ನು ಸ್ವಚ್ಛವಾಗಿರಬೇಕು. ಯಾಕೆಂದರೆ ಅದರಲ್ಲಿ ಏನಾದರೂ ಕೂಡ ಈಗ ಒಂದು ಫ್ರೂಟ್ ಅಂಗಡಿ ಇರುತ್ತೆ, ಹಣ್ಣಿನ ಅಂಗಡಿ ಇರುತ್ತೆ ಅಂತಂದರೆ ಜ್ಯೂಸ್ ಸ್ಟಾಲ್ ಅಂತ ಹೇಳ್ತೀವಿ. ಆ ಜ್ಯೂಸ್ ಸ್ಟಾಲಲ್ಲಿ ಹೋದರೆ ಅದರಿಂದ ಬರುವಂಥ ಹಣ್ಣನ್ನು ಮಾಡಲಿಕ್ಕೆ ಏನು ಸಿಪ್ಪೆಯನ್ನು ಬಳಸ್ತಾರೋ ಆ ಸಿಪ್ಪೆನೆಲ್ಲನೂ ಕೂಡ ಹಾಕ್ತಾರೆ. ತಗೊಂಡು ಬಂದುಬಿಟ್ಟು ಡಬ್ಬಿಯನ್ನು ಸರಿಯಾಗಿ ತೊಳೆದೇ ಇದ್ದರೆ ಅದು ವಾಸನೆ ಆಗುತ್ತೆ. ವಾಸನೆ ಆಗಿಬಿಟ್ಟು ಅದು ಕೂಡ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನಾವು ನಿರುಪಯೋಗಿಯಾದಂತಹ ಘನ ವಸ್ತುಗಳನ್ನು ಮನೆಯಲ್ಲಿ ಡಸ್ಟ್ಬಿನ್ಗಳಲ್ಲಿ ಹಾಕಬೇಕು, ಬುಟ್ಟಿಗಳಲ್ಲಿ ಹಾಕಬೇಕು. ಆ ಬುಟ್ಟಿಗಳನ್ನು ಪ್ರತಿನಿತ್ಯ ಖಾಲಿ ಮಾಡಬೇಕು. ಖಾಲಿ ಮಾಡಿ ಅದನ್ನು ನಾವು ಸ್ವಚ್ಛವಾಗಿ ಇಡಬೇಕು. ಇನ್ನು ದನದ ಕೊಟ್ಟಿಗೆಯಲ್ಲಿ ಬರುವಂತಹ ಏನು ಸಗಣಿ ಆಗಿರ್ಬೋದು ಅಥವಾ ಗಂಜಲ ಇರ್ಬೋದು, ದನದ ಕೊಟ್ಟಿಗೆಯನ್ನು ತೊಳೆದ ನಂತರ ಬರುವಂಥ ನೀರನ್ನು ಸರಿಯಾದ ರೀತಿಯಲ್ಲಿ ಹರಿದು ಬಿಟ್ಟು ಚರಂಡಿಗೆ ಹೋಗುವ ರೀತಿ ಮಾಡಬೇಕು. ಅದೇ ರೀತಿ ಎಲ್ಲ ಮನೆಗಳ ದನದ ಕೊಟ್ಟಿಗೆಯಲ್ಲಿ ಬರುವಂತಹ ದ್ರವ್ಯ ತ್ಯಾಜ್ಯ ಆಗಿರ್ಬೋದು, ಘನತ್ಯಾಜ್ಯವನ್ನು ನಾವು ಹರಿದು ಹೋಗುವ ರೀತಿ ಮಾಡಬೇಕು. ಅದೇ ನಾವು ಸಗಣಿಗಾಗಿರ್ಬೋದು, ಗೊಬ್ಬರ ಅದನ್ನೇನು ಮಾಡಬೇಕು, ಸರಿಯಾದ ರೀತಿ ಊರಿನ ದೂರದ ಭಾಗದಲ್ಲಿ ತಿಪ್ಪೆಯನ್ನು ಮಾಡಿಕೊಳ್ಬೇಕು. ನನ್ನ ಮನೆ ಇದೆ, ನನ್ನ ಮನೆ ಪಕ್ಕದಲ್ಲೇ ಕಣ ಇದೆ ಅಂತೇಳಿ ನಾನು ಇಲ್ಲೇ ಮನೆ ಪಕ್ಕದಲ್ಲೇ ನಾನು ತಿಪ್ಪೆಯನ್ನು ಮಾಡಿಕೊಂಡ್ರೆ ಅದರ ಮೇಲೆ ಸೊಳ್ಳೆಗಳಾಗಲಿ ನೊಣಗಳಾಗಲಿ ಇರುವಂಥದ್ದು, ಮತ್ತು ಅದರಿಂದ ನಮ್ಮ ಪರಿಸರ ಹಾಳಾಗುವಂಥದ್ದು, ಸುತ್ತಮುತ್ತಲಿನ ವಾತಾವರಣ ಕೆಡ್ತಾ ಹೋಗುತ್ತೆ, ಸೊಳ್ಳೆಗಳು ಮತ್ತು ನೊಣಗಳು ಹೆಚ್ಚಾಗ್ತವೆ. ಅದಕ್ಕೆ ಏನು ಮಾಡ್ಬೋದು, ನನ್ನ ಮನೆ ಪಕ್ಕದಲ್ಲೇ ಜಾಗ ಖಾಲಿ ಇದೆ ಅಂದರೆ ಕೂಡ ದೂರದಲ್ಲಿ ನನ್ನ ತಿಪ್ಪೆಯನ್ನು ಮಾಡಿಕೊಳ್ಬೇಕು, ಗೊಬ್ಬರವನ್ನು ಸರಿಯನ್ನು ಹೋಗಿ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಇದು ಘನತ್ಯಾಜ್ಯ ಮತ್ತು ದ್ರವ್ಯ ತ್ಯಾಜ್ಯ. ಇನ್ನು ನಮ್ಮ ಪರಿಸರದಲ್ಲಿ ಕಂಡು ಬರುವಂತಹ ಘನ ರೂಪದ ಕಸಗಳನ್ನು ಯಾವ್ಯಾರು ಮತ್ತು ಅವನ್ನ ಯಾವ ರೀತಿ ವಿಲೇವಾರಿ ಮಾಡಬೇಕು ಅನ್ನೋದನ್ನು, ನಮ್ಮ ಪರಿಸರದಲ್ಲಿ ನಮ್ಮ ಸುತ್ತಮುತ್ತ ಕಂಡು ಬರುವಂತಹ ಘನ ವಸ್ತುಗಳು ಯಾವ್ಯಾವು, ತ್ಯಾಜ್ಯಗಳು ಯಾವ್ಯಾವು ಮತ್ತು ಕಸಗಳು ಯಾವ್ಯಾವು, ಅವನ್ನು ನಾವು ಯಾವ ರೀತಿ ವಿಲೇವಾರಿ ಮಾಡಬೇಕು ಅಂತೇಳಿ ನಾವು ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇದು ಶೀಶೆಗಳು. ವಸ್ತು ಶೀಶೆಗಳು, ಇದನ್ನು ಏನು ಮಾಡಬೇಕು ವಿಲೇವಾರಿ ಯಾವ ರೀತಿ ಮಾಡಬೇಕು, ಕೂಡಬೇಕು. ಇದನ್ನು ಒಂದು ಗುಂಡಿಯನ್ನು ತೆಗೆದುಬಿಟ್ಟು ಈ ಶೀಶೆಗಳನ್ನು, ಗಾಜಿನಿಂದ ಮಾಡುವಂಥ ಶೀಶೆಗಳನ್ನು ಕೂಡಬೇಕು. ಯಾವುದಕ್ಕೋಸ್ಕರ ಕೂಡಬೇಕು, ಇದನ್ನ ಸುಡಲಿಕ್ಕೆ ಆಗಲಿ ಅಥವಾ ಕಾಂಪೋಸ್ಟ್ ಮಾಡಿ ಗೊಬ್ಬರ ಮಾಡಲಿಕ್ಕೆ ಆಗಲಿ ಸಾಧ್ಯ ಇಲ್ಲ. ಇದೇನಾದ್ರೂ ಗಾಜು ಒಡೆದೋದ್ರೆ ಕಾಲಿಗೆ ಚುಚ್ಚಿ ಗಾಯ ಆಗೋ ಪರಿಣಾಮವಾಗಿ ಇದನ್ನು ನಾವು ಗುಂಡಿಯನ್ನು ತೆಗೆದುಬೇಕು, ಕೂಡಬೇಕಾಗುತ್ತೆ. ಇದು ಶೀಶೆಗಳ ಬಗ್ಗೆ. ಇನ್ನು ಸಸ್ಯ ಮೂಲದ ವಸ್ತುಗಳು, ಸಿಪ್ಪೆ, ಸೊಪ್ಪು, ಕಾಂಡ, ಮನೆಯಲ್ಲಿ ತರಕಾರಿ ಹೆಚ್ಚಿಬಿಟ್ಟು ಅಂದ್ರೆ ಬರುವಂಥ ಇದಾಗಿರ್ಬೋದು, ಸಿಪ್ಪೆ ಆಗಿರ್ಬೋದು, ತರಕಾರಿ ಕ್ಲೀನ್ ಮಾಡಿದಾಗ ಬರುವಂತಹ ಸಿಪ್ಪೆ ಆಗಿರ್ಬೋದು, ಇವನ್ನ ಯಾವ ರೀತಿ ಮಾಡಬೇಕು ವಿಧಾನ, ಶೀಶೆಗಳನ್ನು ಮೂಡಬೇಕಾಗುತ್ತೆ. ಈ ಸಸ್ಯ ಮೂಲದ ವಸ್ತುಗಳನ್ನು ಕಾಂಪೋಸ್ಟ್ ಮಾಡ್ಬೋದು, ಗೊಬ್ಬರವನ್ನು ಮಾಡ್ಬೋದು. ಯಾಕೆಂದರೆ ಇದು ಕೊಳಿತಕ್ಕಂಥ ಶಕ್ತಿ ಇರೋದ್ರಿಂದ ಒಂದು ಗುಂಡಿಯಲ್ಲಿ ಹಾಕಿಬಿಟ್ಟು ಅದನ್ನು ಹಾಕಿ ಅದರ ಮೇಲೆ ಮಣ್ಣನ್ನು ಹಾಕಿದಂಥ ಸಂದರ್ಭದಲ್ಲಿ ಅದು ಎರೆಹುಳುಗಳ ಉತ್ಪತ್ತಿ ಆಗಿಬಿಟ್ಟು ಅದು ಗೊಬ್ಬರ ಆಗಿಬಿಟ್ಟು ಅದನ್ನು ಮರುಬಳಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಡಬ್ಬಿಗಳು, ಬೇಕಾದಷ್ಟಂತಹ ಕೂಲ್ ಡ್ರಿಂಕ್ಸ್ ಇರ್ಬೋದು, ಬೇರೆ ಬೇರೆ ಥರಂಥ ಡಬ್ಬಿಗಳು ಸಿಗ್ತವೆ. ಅಂಥ ಡಬ್ಬಿಗಳನ್ನು ಏನು ಮಾಡಬೇಕು, ಇವನ್ನು ಕೂಡ ಶೀಶದ ರೀತಿಯಲ್ಲಿ ಕೂಡಬೇಕು. ಇವುಗಳನ್ನು ಸುಡಲಿಕ್ಕೆ ಸಾಧ್ಯ ಇಲ್ಲ. ಇವು ತಗಡಿನಿಂದ ಮಾಡೋದ್ರಿಂದ ಅಥವಾ ಇದು ಏನಾದರೂ ಮಾಡಲಿಕ್ಕೆ ಉಪಯೋಗದಿಂದ ಇರೋದ್ರಿಂದ ಇದನ್ನ ಏನು ಮಾಡಬೇಕು, ಜಜ್ಜಬೇಕು ಮೊದಲು. ಯಾಕೆಂದರೆ ಡಬ್ಬಿಗಳನ್ನ ಎಲ್ಲ ತಗೊಂಡೋಗಿ ರಾಶಿ ಆಗುತ್ತೆ. ಅವ್ನು ಜಜ್ಜಿದಾಗ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಆಗುತ್ತೆ. ಅವನು ಜಜ್ಜಿಬಿಟ್ಟು ಸಣ್ಣ ಪ್ರಮಾಣದಲ್ಲಿ ಮಾಡಿಬಿಟ್ಟು ಅದನ್ನು ತೆಗೆದುಕೊಂಡು ಹೋಗಿ ಏನು ಮಾಡಬೇಕು, ಒಂದು ಗುಂಡಿಯಲ್ಲಿ ಕೂಡಬೇಕಾಗುತ್ತೆ. ಇನ್ನು ಕಾಗದ, ಚಿಂದಿ ಮತ್ತು ಇತರೆ ಉರಿಯುವಂತಹ ವಸ್ತುಗಳನ್ನು,
ಇವುಗಳನ್ನ ಏನು ಮಾಡಬೇಕು, ಕಾಗದ, ಚಿಂದಿ ಇತರ ಉರಿಯುವಂತಹ ವಸ್ತುಗಳನ್ನು ಸುಡಬೇಕಾಗುತ್ತೆ. ಯಾಕೆ ಅಂತಂದರೆ ಇವು ಕೊಳೆಯಲಿಕ್ಕೆ ಬಹಳಷ್ಟು ಕಾಲ ತೆಗೆದುಕೊಳ್ಳುತ್ತೆ. ಇದು ಬಹಳಷ್ಟು ಕಾಲ ತೆಗೆದುಕೊಂಡ್ರೆ ಏನಾಗುತ್ತೆ, ಎಲ್ಲೋ ಒಂದು ಕಡೆಗೆ ಹಾಕಿದ್ವಿ ಅಂತಂದರೆ ಕೊಳಿತದೆ ಅಂತೇಳಿ ಭಾಳಷ್ಟು ಬೇಗ ಕೊಳೆಯೋದಿಲ್ಲ. ಅದು ಗಾಳಿ ಬಂತಂದರೆ ಹಾಕೊಂಡು ಹೋಗಿ ಎಲ್ಲ ಕಡೆ ಮಾಲಿನ್ಯ ಆಗೋದ ಪರಿಣಾಮವಾಗಿ ಇದನ್ನು ಸುಡುವುದು ಉತ್ತಮ. ಪ್ಲಾಸ್ಟಿಕ್ ವಸ್ತುಗಳನ್ನು ಅಕಸ್ಮಾತ್ ಏನಾದರೂ ಸುಟ್ಟರೆ ಅದರಿಂದ ಬರುವಂತಹ ಅನಿಲ ಮೊದಲೇ ಹೇಳಿದಾಗೆ ಭಾಳಷ್ಟು ಅಪಾಯಕಾರಿಯಾಗಿರೋದ್ರಿಂದ ಆ ಪ್ಲಾಸ್ಟಿಕ್ಕನ್ನು ಕೂಡ ಹೂಡುವಂಥದ್ದು ಉತ್ತಮ. ಇದಿಷ್ಟು ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಇರುವಂತಹ ಘನರೂಪದ ವಸ್ತುಗಳನ್ನು ನಾವು ಯಾವ ರೀತಿ ಇರ್ತವೆ, ಅವನ್ನು ನಾವು ಯಾವ ರೀತಿ ವಿಲೇವಾರಿ ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ. ಇನ್ನು ಘನತ್ಯಾಜ್ಯ ವಸ್ತುಗಳನ್ನು ನಾವು ಏನೆಲ್ಲ ಶೇಖರಣೆಯನ್ನು ಮಾಡ್ತೀವಿ, ಸಿಟಿಗಳಲ್ಲೆಲ್ಲ ನೋಡ್ತೀವಲ್ಲ, ಕಸದ ಕಡೆಯಲ್ಲಿ ಹಾಕ್ತೀವಲ್ವ, ಅವನ್ನೆಲ್ಲ ತೆಗೆದುಕೊಂಡು ಹೋಗಿ ಊರಿನ ಹೊರಭಾಗದಲ್ಲಿ ಸರಿಯಾದಂತಹ ಒಂದು ದೂರದ ಪ್ರದೇಶದಲ್ಲಿ, ಒಂದು ತಗ್ಗಿನ ಪ್ರದೇಶದಲ್ಲಿ ಅದನ್ನು ಕಸದ ರಾಶಿಯನ್ನು ಹಾಕಬೇಕಾಗುತ್ತೆ. ಅದನ್ನು ಕಾಲಾನುಕಾಲಕ್ಕೆ ಅದನ್ನು ಸುಡುವಂಥದ್ದೇ ಆಗಲಿ ಅಥವಾ ಅದನ್ನು ವಿಸರ್ಜನೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇಂತಹ ವ್ಯವಸ್ಥೆ ಗ್ರಾಮೀಣ ಪ್ರದೇಶದಲ್ಲಿ ಭಾರತದಲ್ಲಿ ಕಡಿಮೆ ಇರೋದರಿಂದಾಗಿ ಏನಾಗ್ತಾ ಹೋಗುತ್ತೆ, ಗೃಹ ತ್ಯಾಜ್ಯ ವಸ್ತುಗಳು, ಮನೆಯಲ್ಲಿ ಬರುವಂತಹ ಏನು ತ್ಯಾಜ್ಯಗಳಿದ್ದಾವೆ ಮತ್ತು ದ್ರವ್ಯ ತ್ಯಾಜ್ಯಗಳಿದ್ದಾವೆ, ಇದನ್ನು ಸೂಕ್ತವಾದಂತಹ ವಿಲೇವಾರಿ ವ್ಯವಸ್ಥೆ ಇಲ್ಲದೇ ಇರೋ ಕಾರಣದಿಂದಾಗಿ ಒಂದು ಚರಂಡಿ ವ್ಯವಸ್ಥೆ ಆಗಬೇಕು. ಆ ಚರಂಡಿಯ ಮೂಲಕ ಹರಿದುಕೊಂಡು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಘನತ್ಯಾಜ್ಯ ವಸ್ತುಗಳನ್ನು ಒಂದು ಗುಂಡಿಯಲ್ಲಿ ಹಾಕಿಬಿಟ್ಟು ಅದನ್ನು ಸರಿಯಾದ ದೂರದ ರೀತಿಯಲ್ಲಿ ಗುಂಡಿಯಲ್ಲಿ ಹಾಕುವಂಥದ್ದನ್ನೇ ಕಾಂಪೋಸ್ಟ್ ಮಾಡುವಂಥದ್ದಾಗಿ ಮಾಡಬೇಕು. ಈ ರೀತಿ ಸರಿಯಾಗಿ ಮತ್ತು ವೈಜ್ಞಾನಿಕವಾಗಿ ಘನತ್ಯಾಜ್ಯ ವಸ್ತುಗಳನ್ನು ನಾವು ವಿಸರ್ಜಿಸುವುದು ಮತ್ತು ವಿಸರ್ಜನೆಯಲ್ಲಿ ವ್ಯರ್ಥ ಪದಾರ್ಥಗಳನ್ನು ಒಳಗೊಂಡಿರುವಂಥದ್ದು. ಯಾವ ರೀತಿ ಈ ಲೋಹಗಳಿದ್ದಾವೆ, ಮೆಟಲ್ಗಳಿದ್ದಾವೆ, ಅವು ಸುಡಲಾಗದಂತಹ ವಸ್ತುಗಳನ್ನು, ತ್ಯಾಜ್ಯಗಳನ್ನು ಏನು ಮಾಡಬೇಕು, ಒಂದು ಗುಂಡಿಯನ್ನು ತೆಗೆದುಬಿಟ್ಟು ಅದನ್ನು ಮುಚ್ಚಿಬಿಟ್ಟು ನೆಲಭರ್ತಿಯನ್ನು ಆ ರೀತಿ ತಗ್ಗುಗಳಲ್ಲಿ ತುಂಬಬೇಕು. ಇನ್ನು ಸುಡಬಹುದಾದಂತಹ ವಸ್ತುಗಳನ್ನು ನಾವು ಸುಡಬಹುದು. ಮತ್ತು ಬಹಳಷ್ಟು ವಸ್ತುಗಳನ್ನು ನಾವು ಗೊಬ್ಬರ ಆಗಲಿಕ್ಕೆ ಸಾಧ್ಯ ಆಗಿದ್ದರೆ ಅವನ್ನು ನಾವು ಕಾಂಪೋಸ್ಟ್ ಮಾಡ್ಬೋದು. ಇವೆಲ್ಲ ಘನತ್ಯಾಜ್ಯ ವಸ್ತುಗಳು ಸುಮ್ಮನೆ ಹೊರಗಡೆ ಹರಿದಾಡಲಿಕ್ಕೆ ಬಿಟ್ಟರೆ ಅದರಿಂದ ಹಲವಾರು ರೋಗ ರುಜಿನಗಳು ಉಂಟಾಗುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ಘನತ್ಯಾಜ್ಯ ವಸ್ತುಗಳನ್ನು ಯಾವ ರೀತಿ ವಿಲೇವಾರಿ, ಯಾವ್ಯಾವ ರೀತಿ ಘನತ್ಯಾಜ್ಯಗಳು ವಸ್ತುಗಳು ಇರ್ತವೆ ಮತ್ತು ಆ ರೀತಿಯಾದ ಘನತ್ಯಾಜ್ಯಗಳನ್ನು ನಾವು ಯಾವ ರೀತಿ ವಿಲೇವಾರಿ ಮಾಡಬೇಕು ಅಂತ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ದ್ರವ್ಯ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಒಳಚರಂಡಿ, ದ್ರವ್ಯ ತ್ಯಾಜ್ಯ ವಸ್ತುಗಳನ್ನು ನಾವು ಯಾವ ರೀತಿ ವಿಲೇವಾರಿ ಮಾಡಬೇಕು, ಅದಕ್ಕೆ ಚರಂಡಿ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂತ ನೋಡ್ತಾ ಹೋಗ್ತೀವಿ. ಹರಿಯುವಂತಹ ಕೊಚ್ಚೆ ನೀರು ಅಂದರೆ ಗಲೀಜಾದಂತಹ ನೀರು. ಯಾವ ನೀರು ಹರಿದುಕೊಂಡು ಸ್ನಾನ ಮಾಡಿದ್ದಾಗಿರ್ಬೋದು, ತರದ ಕೊಡಿಗೆ ತೊಳೆದಿದ್ದಾಗಿರ್ಬೋದು, ಪಾತ್ರೆ ತೊಳೆದಿದ್ದಾಗಿರ್ಬೋದು, ತರದ ಮೈ ತೊಳೆದಿದ್ದಾಗಿರ್ಬೋದು, ಸ್ನಾನ ಮಾಡಿದ್ದಾಗಿರ್ಬೋದು, ಮೂತ್ರ ಮಾಡಿ ನೀರು ಹಾಕಿದ್ದಾಗಿರ್ಬೋದು, ಮಲ ಮಾಡಿ ನೀರು ಹಾಕಿರ್ಬೋದು, ಇವೆಲ್ಲವೂ ಹರಿದಂತಹ ಕೊಳಚೆ ನೀರು ಮತ್ತು ಡಿಟರ್ಜೆಂಟ್ ಸೋಪುಗಳಿಂದ ಬಳಸಿ ಹೊರಬರುವಂತಹ ನೀರಾಗಿರ್ಬೋದು ಮತ್ತು ವಾಣಿಜ್ಯ ಕಮರ್ಷಿಯಲ್ ಏನಿದ್ದಾವೆ ಮತ್ತು ಅಪಾರ್ಟ್ಮೆಂಟ್ಗಳಿದ್ದಾವೆ, ಕ್ವಾರ್ಟರ್ಸ್ಗಳಿದ್ದಾವೆ, ಇದರಿಂದ ಎಲ್ಲ ಬರುವಂತಹ ಕೊಳಚೆ ನೀರೇನಿದೆ ಇದು ಹಲವಾರು ರೋಗಗಳನ್ನು ತರುವಂತಹ ನೀರಾಗಿರುತ್ತೆ. ಇದು ಅವೈಜ್ಞಾನಿಕ ಮತ್ತು ಅಜೈವಿಕ ಮತ್ತು ಜೈವಿಕ ಮಾಲಿನ್ಯಕಾರಕಗಳು ಈ ಚರಂಡಿಯನ್ನು ಸೇರಿಕೊಳ್ತವೆ. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಬಹುತೇಕವಾಗಿ ಈ ರೀತಿಯಾದಂತಹ ಒಳಚರಂಡಿ ವ್ಯವಸ್ಥೆಗಳು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥದ್ದು ಕಡಿಮೆ. ಹಾಗಾಗಿ ಇಲ್ಲಿ ಸೂಕ್ತವಾದಂತಹ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಸೂಕ್ತವಾದಂತಹ ವ್ಯವಸ್ಥೆ ಇರುವಂಥದ್ದನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಕಾಣ್ತೀವಿ. ಇನ್ನು ಚರಂಡಿ ನೀರು ಚರಂಡಿಯಲ್ಲಿರುವಂತಹ ಕೊಳಚೆ ನೀರನ್ನು ಸಂಸ್ಕರಣೆ ಮಾಡಿ ಕೈಗಾರಿಕೆಗಳಿಂದ ಬರುವಂತಹ ನೀರಾಗಿರ್ಬೋದು, ಕೊಳಚೆ ನೀರಾಗಿರ್ಬೋದು, ಇವನ್ನು ನಾವೇನಾದರೂ ಕೃಷಿಗೆ ಬಳಸ್ತೀವಿ ಅಂತಂದರೆ ಅದನ್ನು ಸಂಸ್ಕರಣೆ ಮಾಡಿಬಿಟ್ಟು ನಗರದಿಂದ ಹರಿದು ಬರುವಂತಹ ವೇಸ್ಟ್ ಡ್ರೈನೇಜ್ ನೀರಿರುತ್ತೆ, ಇವೆಲ್ಲವೂ ಕೂಡ ಸಂಸ್ಕರಣೆಯನ್ನು ಮಾಡಿದ ನಂತರವೇ ನಾವು ನೀರಾವರಿಗೆ ಬಳಸಿಕೊಳ್ಬೇಕು. ಯಾಕೆ ಅಂದರೆ ನಾವು ನೀರಾವರಿಗೆ ನೀರು ಹರಿದುಕೊಂಡು ಬಿಡುತ್ತಪ್ಪ
ದುರ್ಗದ ಮಲ್ಲಾಪುರ ಕೆರೆಗೆ ಬರುವಂಥ ಇಡೀ ದುರ್ಗದ ನೀರನ್ನು ಬೇಕಾದಷ್ಟು ತರಕಾರಿ ಬೆಳೀತಾರೆ. ಆದರೆ ಆ ನೀರನ್ನು ಸಂಸ್ಕರಣೆ ಮಾಡಿ ನೀರಾವರಿ ಬಳಸ್ಕೊಳ್ಬೇಕು. ಆದರೆ ಇದು ಮಾಡೋದಿಲ್ಲ. ಮಾಡದೇ ಇದ್ರೆ ಏನಾಗುತ್ತೆ ಅಂತಂದರೆ ಅದರಲ್ಲಿ ಬರುವಂತಹ ಜೈವಿಕ ಮತ್ತು ಅಜೈವಿಕ ರಾಸಾಯನಿಕ ಏನಿದೆ ಆ ರಾಸಾಯನಿಕಗಳು ನಾವು ಭೂಮಿಯಲ್ಲಿ ಹೀರ್ಕೊಳ್ತವೆ. ಅದು ನಾವು ತಿನ್ನುವಂಥ ಆಹಾರದ ಮೇಲೆ ಆಗಿರ್ಬೋದು, ಭೂಮಿಯ ಫಲವತ್ತದ ಮೇಲೆ ಕೂಡ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಈಗ ಈ ದ್ರವ್ಯ ತ್ಯಾಜ್ಯಗಳನ್ನು ನಾವು ಯಾವ ರೀತಿ ನಾವು ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿ ದ್ರವ್ಯ ತ್ಯಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಮರಳಿನ ಕೋಣೆ ಇರಬೇಕು. ಅದರಲ್ಲಿ ಮತ್ತೆ ಪ್ರಾಥಮಿಕವಾಗಿ ಗಸೀಕರಣ ಮಾಡುವಂಥ ಒಂದು ಕೊಳ ಇರಬೇಕು, ಏರೇಷನ್ ಕೊಳ ಇರಬೇಕು, ರೊಚ್ಚಿಸ ಸಂಚಿತ ಕೊಳ ಇರಬೇಕು, ಆಮೇಲೆ ಮರಳುವಿಕೆ ಇರಬೇಕು, ಗಾಳಿ ಪಂಪ್ ಇರಬೇಕು. ಇವೆಲ್ಲವನ್ನು ಮಾಡಿ ಕೊನೆಗೆ ಅದನ್ನು ನಾವು ಚರಂಡಿ ನೀರಾಗಿರ್ಬೋದು ಅಥವಾ ವೇಸ್ಟ್ ನೀರನ್ನು ನಾವು ಮರು ಬಳಕೆಗೆ ಬಳಸ್ಕೊಳ್ಬೋದು. ಇದಿಷ್ಟು ತ್ಯಾಜ್ಯ ನಿರ್ವಹಣೆ. ಇದರಲ್ಲಿ ಮೂರನೇ ಬರುವಂಥದ್ದು ಬಾವಿ ಮತ್ತು ಕೆರೆಗಳ ಸ್ವಚ್ಛತೆ. ಬಾವಿ ಮತ್ತು ಕೆರೆಗಳ ಸ್ವಚ್ಛತೆ. ಬಾವಿಗಳಲ್ಲಿ ಎರಡು ವಿಧ ಇದೆ. ಒಂದು ಕೊಳವೆ ಬಾವಿ, ಮತ್ತೊಂದು ತೆರೆದ ಬಾವಿ. ಸಬ್ಮರ್ಸಿಬಲ್ ಪಂಪ್ ಇರುವಂಥದ್ದನ್ನು ನಾವು ಕೊಳವೆ ಬಾವಿ ಅಂತ ಹೇಳ್ತಿದ್ರೆ ಹಿಂದಿನ ಕಾಲದಲ್ಲಿರುವಂತಹ ಹಲವಾರು ಕಟ್ಟಡಗಳನ್ನು ಕಟ್ಟಿಕೊಂಡು ಆಳದಲ್ಲಿ ತೆಗೆದಿರುವಂಥ ನೀರು ಉತ್ಪತ್ತಿ ಆಗುವಂಥದ್ದನ್ನು ತೆರೆದ ಬಾವಿ ಅಂತ ಕರೀತೀವಿ. ಬಾವಿಗಳಲ್ಲಿ ಎರಡು ವಿಧ, ಒಂದು ಕೊಳವೆ ಬಾವಿ, ಮತ್ತೊಂದು ತೆರೆದ ಬಾವಿ. ಈ ಬಾವಿಗಳ ಸುತ್ತ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಬೇಕು, ಬಾವಿಗಳ ಸುತ್ತ ಮತ್ತು ಕೆರೆಗಳ ಸುತ್ತ ಯಾವ ರೀತಿ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು, ಮೊದಲನೇದಾಗಿ ನಾವು ಬಾವಿ ಕೆರೆ ಸ್ವಚ್ಛತೆ ಬಗ್ಗೆ ನೋಡ್ತಾ ಇದ್ದೀವಿ. ಬಾವಿಗಳ ಸುತ್ತ ಯಾವುದೇ ಕೈಗಾರಿಕೆಗಳು ಇಲ್ಲದೆ ಇರುವಂಥದ್ದು ಸೂಕ್ತ. ಬಾವಿಗಳ ಸುತ್ತ ಏನಾದರೂ ಕೈಗಾರಿಕೆಗಳು ಇದ್ದರೆ ಏನಾಗ್ತಾ ಹೋಗಿದೆ, ಕೈಗಾರಿಕೆಗಳಿಂದ ಹೊರಬರುವಂತಹ ಕಲುಷಿತವಾದಂತಹ ನೀರು ಭೂಮಿಯನ್ನು ಸೇರಿಕೊಂಡ್ಬಿಟ್ಟು ಅದು ಅಂತರ್ಜಲದ ಮೂಲಕ ಸೇರಿಕೊಂಡ್ಬಿಟ್ಟು ಆ ಬಾವಿಯಲ್ಲಿ ಉತ್ಪತ್ತಿಯಾಗುವಂತಹ ಸಾಧ್ಯತೆ ಇರೋದ್ರಿಂದ ಅಂತಹ ಕಲುಷಿತವಾದಂತಹ ನೀರು ಮನುಷ್ಯರು ಬಳಕೆ ಮಾಡೋದ್ರಿಂದ ಮನುಷ್ಯರ ಆರೋಗ್ಯ ಕೆಡುವ ಕಾರಣದಿಂದಾಗಿ ಬಾವಿಗಳ ಸುತ್ತ ಕೈಗಾರಿಕೆಗಳು ಇಲ್ಲದೆ ಇರುವಂಥದ್ದು ಸೂಕ್ತ. ಬಾವಿಯನ್ನ ಬಳಸಿದ ಮೇಲೆ ನೀವು ನೋಡಿದಿರುವ ಬಾವಿ ಯಾವ ರೀತಿ ಇರುತ್ತೆ ಅಂತ ಹೇಳಿ, ಈ ರೀತಿ ಬಾವಿ ಇರುತ್ತೆ. ಈ ಬಾವಿಯನ್ನ ನೀರನ್ನ ಸೇರ್ಕೊಂಡ ಮೇಲೆ ಬಳಸಿದ ಮೇಲೆ ಈ ಬಾವಿಯ ಮುಚ್ಚಳವನ್ನ ಏನು ಮೇಲ್ಭಾಗವನ್ನ ನಾವು ಮರದ ಮತ್ತು ಲೋಹದ ಹಲಗೆಯಿಂದನೇ ಆಗಿರ್ಬೋದು, ಲೋಹದ ಸರಳುಗಳಿಂದನೇ ಮುಚ್ಚಬೇಕು. ಮುಚ್ಚದೇ ಇದ್ರೆ ಏನಾಗುತ್ತೆ, ಗಾಳಿಗಳಲ್ಲಿ ಕಸ ಕಡ್ಡಿ ಕ್ರಿಮಿಕೀಟಗಳು ಬಂದು ಆ ನೀರಿನಲ್ಲಿ ಕೂರೋದ್ರಿಂದ ಆ ನೀರು ಆದಷ್ಟು ಬೇಗ ಹಾಳಾಗ್ತಾ ಹೋಗುತ್ತೆ, ಕೆಟ್ಟು ಹೋಗುತ್ತೆ. ಆವಾಗ ಅದು ಉಪಯೋಗಿಸಲಿಕ್ಕೆ ಯೋಗ್ಯವಾದಂಥ ನೀರು ಆಗದೇ ಇರುವ ಪರಿಣಾಮವಾಗಿ ನಾವು ನೀರನ್ನು ಬಾವಿಯಲ್ಲಿ ಬಳಸಿದ ನಂತರ ಅದನ್ನು ಲೋಹದ ಅಥವಾ ಮರದ ಮುಚ್ಚಳದಿಂದ ಅದನ್ನು ಮುಚ್ಚುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಬಾವಿಯ ಸುತ್ತ ಎತ್ತರದ ಗೋಡೆ ಇರಬೇಕು. ಭೂಮಿ ಲೆವೆಲ್ಗೆ ಇದ್ದರೆ ಏನಾಗುತ್ತೆ ಬಾವಿ ಅಂತಂದರೆ, ನಾವು ಬಳಸಿದ ನೀರನ್ನು ಸೇರಿಕೊಂಡಾಗ ಆ ನೀರುಗಳೆಲ್ಲ ಚೆಲ್ತಾ ಹೋಗ್ತವೆ. ನಾವು ಬಳಸಿದಂಥದ್ದು, ಕೈ ತೊಳೆದಂಥದ್ದು, ಕಾಲು ತೊಳೆದಂಥದ್ದು ಎಲ್ಲ ಮತ್ತೆ ಅದರಲ್ಲೇ ಒಳಗಡೆ ಹೋದರೆ ಮತ್ತೆ ಅದು ಕಲುಷಿತ ಆಗ್ತಾ ಹೋಗುತ್ತೆ. ಹಾಗಾಗಿ ಬಾವಿಯ ಸುತ್ತಲೂ ಎತ್ತರವಾದಂತಹ ಗೋಡೆ ಇರಬೇಕು. ಮತ್ತು ಸಿಮೆಂಟಿನಿಂದ ಸ್ವಲ್ಪ ಎತ್ತರದ ಮನೆಯನ್ನು ನಿರ್ಮಿಸಬೇಕು, ಸುತ್ತ ಮನೆ ನಿರ್ಮಿಸಬೇಕು. ಮತ್ತು ಬಕೆಟನ್ನು, ಮನೆ ಅಂತಂದರೆ ಈ ಬಾವಿ ಇರುತ್ತೆ ಅಂತಂದರೆ ಇದರ ಸುತ್ತ ಈ ಚೌಕವನ್ನು ಕೂಡ ಒಂದು ಸಿಮೆಂಟಿನ ಒಂದು ಚೌಕವನ್ನು ಕಟ್ಟಬೇಕು. ಇದರಲ್ಲಿ ಬಳಸಿದಂತಹ ನೀರು, ಸೇರಿದಂತಹ ನೀರು ಎಲ್ಲ ಇಲ್ಲೇ ಇದ್ದರೂ ಒಂದು ವಾಟವನ್ನು ಕಟ್ಟಿಬಿಟ್ಟು ಅಲ್ಲಿ ನೀರು ಹರಿದು ಹೊರಗಡೆ ಹೋಗುವ ರೀತಿ ಮಾಡಬೇಕು. ಇಲ್ಲೇ ಏನಿದೆಲ್ಲ ಗಲೀಜಾಗ್ತಾ ಆಗ್ತಾ ಹೋದರೆ ಅಲ್ಲೇ ಕ್ರಿಮಿಕೀಟಗಳು ಉತ್ಪತ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದಾಗಿ ಒಂದು ಬಕೆಟ್ ಇಡಲಿಕ್ಕೆ ಆಗಲಿ, ನೀರನ್ನು ಸೇದೋದಕ್ಕೆ ಆಗಲಿ, ಇವೆಲ್ಲವೂ ಕೂಡ ಒಂದು ಸಿಮೆಂಟಿನಿಂದ ಒಂದು ಸುತ್ತಲೂ ಕೂಡ ಒಂದು ಕಟ್ಟೆಯನ್ನು ಕಟ್ಟಬೇಕಾಗುತ್ತೆ. ಈ ಬಾವಿಯಿಂದ ನೀರನ್ನು ಸೇರಿದ ನಂತರ ಹೊರ ಚೆಲ್ಲಿದ ನೀರು ಇಲ್ಲೆಲ್ಲರೂ ಕೂಡ ಹರಿದು ಹೋಗಿ ಹೊರಗಡೆ ಹೋಗುವ ರೀತಿ ಮಾಡಬೇಕು. ಇಲ್ಲೇ ಆದರೆ ಮತ್ತೆ ಗಲೀಜಾಗ್ತಾ ಹೋಗುತ್ತೆ ಮತ್ತು ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗುವಂಥ ಸಾಧ್ಯತೆಗಳು
ಇರ್ತದೆ. ಇದು ಬಾವಿಗಳ ಸ್ವಚ್ಛತೆ ಬಗ್ಗೆ. ಇನ್ನು ಕೆರೆಗಳ ಸ್ವಚ್ಛತೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡ್ರಿ, ಈ ಚಿತ್ರದಲ್ಲಿ ನೋಡ್ತಾ ಇದ್ದಾರೆ ಬಾವಿಗಳು ಯಾವ ರೀತಿ ಇರಬೇಕು ಅಂತೇಳಿ. ನೀರಿನ ಬಕೆಟ್ ಮುಚ್ಚಳ ಇರಬೇಕು, ಉಪಯೋಗಿಸ್ತಾ ಇದ್ದಾಗ ಅದನ್ನು ಮುಚ್ಚಬೇಕು. ಕಸ ಕಡ್ಡಿ ಕೀಟ ಪ್ರಾಣಿಗಳು ನೀರಿನೊಳಗೆ ಬೀಳೋದು ಇದು ತಪ್ಪುತ್ತೆ. ಈ ಮುಚ್ಚಳ ಮುಚ್ಚೋದ್ರಿಂದ ಬಾವಿಯ ಸುತ್ತ ಕೂಡ ಒಂದು ಕಟ್ಟೆ ಕಟ್ಟಿರಬೇಕು. ಇದರ ಯಾಕೆಂದರೆ ಪಶು ಪಕ್ಷಿಗಳು ಬೀಳುವಂಥ ಸಾಧ್ಯತೆಗಳಿರ್ತವೆ. ಹೊರ ಚೆಲ್ಲಿದ ನೀರನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ. ಹೊರ ಚೆಲ್ಲಿದಂಥ ನೀರು ಹೊರಗಡೆ ಹೋಗುವ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಕೆಟ್ ಇಡಲಿಕ್ಕೆ ಒಂದು ಎತ್ತರವಾದ ಕಟ್ಟೆಯನ್ನು ಕಟ್ಟಿರಬೇಕು. ಒಂದು ಬಾವಿಯಲ್ಲಿ ನೀರನ್ನು ಸೇರಿ ಇನ್ನೊಂದು ಕಡೆ ನೀರು ವರ್ಗಾಯಿಸಬೇಕಾದ್ರೆ ನೀರು ಸ್ವಚ್ಛವಾಗಿರಬೇಕು, ಮಲಿನ ಆಗಬಾರ್ದು. ಇದು ಬಾವಿಗಳ ಸ್ವಚ್ಛತೆ ಬಗ್ಗೆ. ಇನ್ನು ಕೆರೆಗಳ ಸ್ವಚ್ಛತೆ ಬಗ್ಗೆ ನೋಡೋಣ. ನಮ್ಮ ದೇಶ ಬಹುಪಾಲು ನೀರಾವರಿಯನ್ನು ಮಳೆಗಾಲವನ್ನೇ ಆಶ್ರಯಿಸುವಂಥ ಕೃಷಿ ಮಾಡುವಂಥ ದೇಶ. ಮಳೆಗಾಲ ಬರಬೇಕು, ಮಳೆಯಿಂದ ನೀರು ಹರಿದು ಬರಬೇಕು, ಹಳ್ಳ ಬರಬೇಕು, ಕೆರೆ ನೀರು ಬರಬೇಕು, ಅದನ್ನು ಬಳಕೆ ಮಾಡಬೇಕು. ಹಾಗಾಗಿ ಮಳೆಯನ್ನು ಆಶ್ರಯಿಸಿ ಇರೋದರಿಂದಾಗಿ ಕೆರೆಗಳು ಕೂಡ ಅಷ್ಟೇ ಸ್ವಚ್ಛವಾಗಿರಬೇಕು ಬಳಕೆ ಮಾಡಲಿಕ್ಕೆ. ಹಾಗಾದರೆ ಈ ಕೆರೆಗಳನ್ನು ನಾವು ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು? ಹಳ್ಳಗಳ ಮೂಲಕ ನೀರು ಹರಿದು ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಬರೀ ನೀರು ಮಾತ್ರ ಹರಿದು ಬಂದಿರೋದಿಲ್ಲ. ಅದರಲ್ಲಿ ಆ ನೀರಿನ ಮಣ್ಣಿನ ಕಣಗಳು ಕೂಡ, ಮರಳಿನ ರಾಶಿಗಳು ಕೂಡ ಆ ಹಳ್ಳದಲ್ಲಿ ಹರ್ಕೊಂಡು ಬಂದುಬಿಟ್ಟು ಏನಾಗ್ತಾ ಹೋಗುತ್ತೆ, ಕೆರೆಗಳಲ್ಲಿ ತುಂಬಿಕೊಳ್ಳುತ್ತೆ. ಒಂದು ಕೆರೆ ಇದೆ, ಆ ಕೆರೆಯಲ್ಲಿ ಹಳ್ಳ ಹರ್ಕೊಂಡು ಬಂದುಬಿಟ್ಟು ಮರಳಿನ ಸಮೇತ ಏನಾಗ್ತದೆ, ಎಷ್ಟು ಸಾಮರ್ಥ್ಯ ಇದೆ ಅಂದರೆ ಹರಿತಾ ಮರಳಿನ ಮಣ್ಣಿನ ಅಂಶಗಳು ಕುತ್ಕೊಳ್ತಾ ಹೋಗ್ತವೆ ತಳಕ್ಕೆ. ಏನಾಯ್ತು ಅವಾಗ, ನೀರು ಹಿಡಿಯುವಂತಹ ಸಾಮರ್ಥ್ಯ ಏನಿದೆ, ಆ ಕೆರೆಯಲ್ಲಿ ನೀರಿನ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ. ವರ್ಷಕ್ಕೆ ನೀರಿನ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಏನು ಮಾಡಬೇಕು, ಪ್ರತಿ ವರ್ಷ ಹೂಳನ್ನು ಇರಿಸಬೇಕು, ಈ ಮರಳನ್ನು ತಗ್ಗಿಸ್ಬೇಕು. ಈ ಮರಳನ್ನು ತಗ್ಗಿಸ್ತಾ ಏನು ಮಾಡಬೇಕು, ಮತ್ತೆ ಆ ಕೆರೆಗಳಲ್ಲಿ ನೀರಿನ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡ್ತಾ ಹೋಗಬೇಕು. ಬಹುಪಾಲು ಕೆರೆಗಳು ಹೇಳಿದೆ ನಮ್ಮ ಜೊತೆಗೆ, ಬಹುಪಾಲು ಎಲ್ಲ ಕೆರೆಗಳು ಮಳೆಯನ್ನೇ ಆಶ್ರಯಿಸಿರುವಂಥದ್ದು. ಇವೇನಾಗ್ತಾ ಹೋಗ್ತವೆ, ಬೇಸಿಗೆಯಲ್ಲಿ ಬತ್ತಿ ಹೋಗ್ತವೆ. ಮಳೆಗಾಲದಲ್ಲಿ ಮಾತ್ರ ಹೋಗ್ತವೆ ಮತ್ತು ಬೇಸಿಗೆ ಕಾಲದಲ್ಲಿ ಬತ್ತಿ ಹೋಗ್ತವೆ. ಯಾವ ಕಾರಣಕ್ಕೂ ಕೂಡ ದನಕರಗಳನ್ನೇ ಆಗಲಿ ಅಥವಾ ಬಟ್ಟೆ ತೊಳೆಯುವಂಥದ್ದಾಗಿ, ದನಕರಗಳನ್ನು ಮೈ ತೊಳೆಯುವಂಥದ್ದಾಗಿ ಕೆರೆಗಳಲ್ಲಿ ಮಾಡಬಾರ್ದು. ಸಗಣಿ ಅದರಲ್ಲೇ ಆಗುತ್ತೆ, ಗಂಜಲವನ್ನು ಕೂಡ ಅದೇ ನೀರಿನಲ್ಲೇ ಆಗುತ್ತೆ. ಅವಾಗ ಏನಾಗ್ತಾ ಹೋಗುತ್ತೆ, ನೀರು ಕಲುಷಿತ ಆಗ್ತಾ ಹೋಗುತ್ತೆ. ಆಮೇಲೆ ಬಟ್ಟೆ ತೊಳೆಯುವಂಥದ್ದು ಸೋಪ್ ಡಿಟಾಚಿಂಗ್, ಎಷ್ಟೋ ಮೀನು, ಅದರಲ್ಲಿರುವಂತಹ ಮೀನು ಅಂತ ಆಗಿರ್ಬೋದು, ಆಮೆ ಆಗಿರ್ಬೋದು, ಇವೆಲ್ಲವೂ ಕೂಡ ಡಿಟಾರ್ಜೆಂಟ್ ಸೋಪು ಅದು ಕ್ರಿಮಿನಾಶಕ. ಅದು ಏನಾಗ್ತಾ ಹೋಗುತ್ತೆ, ಆ ನೀರನ್ನು ಹೋಗ್ಬಿಟ್ಟು ಎಷ್ಟೋ ಮೀನುಗಳು ಸಾಯುವಂಥ ಸಾಧ್ಯತೆಗಳಿರೋದ್ರಿಂದ ಬಟ್ಟೆ ತೊಳೆಯುವಂಥದ್ದೇ ಆಗಿರ್ಬೋದು ಅಥವಾ ದನಕರುಗಳನ್ನು ಮೈ ತೊಳೆಯುವಂಥದ್ದೇ ಆಗಿರ್ಬೋದು ಆ ಕೆರೆಯಲ್ಲಿ ಮಾಡಬಾರ್ದು. ಪಾತ್ರೆ ಮತ್ತು ಪಾತ್ರೆ ತೊಳೆಯುವಂಥದ್ದಾಗಿ ಇದರಲ್ಲಿ ಕೆರೆಗಳಲ್ಲಿ ಮಾಡಬಾರ್ದು. ಕೆರೆ ಸುತ್ತಮುತ್ತ ವಾತಾವರಣ ಸ್ವಚ್ಛವಾಗಿರುತ್ತೆ. ಊರವರೆಲ್ಲ ಏನು ಮಾಡ್ತಾರೆ, ಭಾಳಷ್ಟು ಹಳ್ಳಿಗಳ ಕಡೆ ಕೆರೆ ಸುತ್ತಮುತ್ತ ಏರಿ ಮೇಲೆಲ್ಲ ಕೂಡ ಮಲಮೂತ್ರ ಮಾಡಿರ್ತಾರೆ. ಹೋಗೋದು ಕೆರೆಯಲ್ಲಿ ಹೋಗೋದು, ಎಷ್ಟು ಗಲೀಜು ಅನಿಸುತ್ತೆ. ಹಾಗಾಗಿ ಕೆರೆಯ ಸುತ್ತಮುತ್ತ ಗಿಡ ಗಿಡಗಳು ಬೆಳೆದ ರೀತಿಯಲ್ಲಿ ಸ್ವಚ್ಛವಾದ ಗಿಡ ಮರಗಳನ್ನು ಹಾಕಿಕೊಂಡು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಯಾವ ಕಾರಣಕ್ಕೂ ಕೂಡ ಬಳಕೆಗೆ ಉಪಯೋಗ ಬರದ ವಸ್ತುಗಳನ್ನೇ ಆಗಿರ್ಬೋದು, ಕಸಗಳನ್ನೇ ಆಗಿರ್ಬೋದು ಕೆರೆಯ ನೀರಲ್ಲಿ ಚೆಲ್ಲಬಾರದು. ಕೆರೆಯ ಸುತ್ತ ಕೂಡ ನಾವು ಕಟ್ಟೆಯನ್ನು ಕಟ್ಟುವುದರಿಂದ ನೀರು ಮಲಿನ ಆಗದ ರೀತಿ ನೋಡ್ಕೊಳ್ಬೋದು. ಸುತ್ತ ಕಟ್ಟೆ ಕಟ್ಟಬೇಕು, ಹೊರಗಿನ ಯಾವುದೇ ಊರಿನ ಕಲುಷಿತವಾದ ನೀರು ಹರಿದು ಬರಬಾರ್ದು. ಹಳ್ಳದಿಂದ ಬರುವಂಥ ನೀರು ಮಾತ್ರ ಬರಬೇಕು, ಮಳೆಯಿಂದ ಬಂದಂತಹ ನೀರು ಮಾತ್ರ ಬರಬೇಕು. ಅದನ್ನು ಬಿಟ್ಟು ಯಾವುದೇ ಅನ್ಯವಾದಂತಹ ಊರಿನಿಂದ ಬರುವಂತಹ ಕಲುಷಿತವಾದಂತಹ ನೀರು ಆ ಕೆರೆಗೆ ಸೇರದ ರೀತಿ ಸುತ್ತ ಕೂಡ ಕಟ್ಟೆಯನ್ನು ಕಟ್ಟಿರಬೇಕು. ತೆರೆದ ಚರಂಡಿಗಳಲ್ಲಿ ಹರಿಯುವ ಸಂಸ್ಕರಣೆಗೊಳಿಸಿದ ನೀರು ಸಮೀಪಕ್ಕೆ ಕೆರೆಗೆ ಸೇರುವಂತಿರಬೇಕು. ಅಕಸ್ಮಾತ್ ಏನಾದರೂ ವೇಸ್ಟ್ ನೀರನ್ನು ಯಾರಾದರೂ ಫಿಲ್ಟ್ರ್ ಮಾಡಿ ಆ ಫಿಲ್ಟರ್ ನೀರು ಕೆರೆಗೆ ಹೋಗುತ್ತೆ ಅಂದರೆ ಅದನ್ನು ಬಳಸ್ಕೊಳ್ಬೋದೇ ಹೊರತು ಕಲುಷಿತವಾದಂತಹ ನೀರು ಯಾವುದೇ ಕಾರಣಕ್ಕೂ ಕೆರೆಗೆ ಹೋಗಬಾರದು. ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರ, ಮಲಿನಗೊಂಡಿರುವಂತಹ ಕೆರೆ ಯಾವ ರೀತಿ ಇದೆ ಮತ್ತು ಸ್ವಚ್ಛವಾದಂತಹ ಪರಿಸರವಾಗಿರುವಂತಹ ಕೆರೆ ಯಾವ ರೀತಿ ಇದೆ. ಮಲಿನವಾಗಿರುವಂತಹ ಕೆರೆಯಲ್ಲಿ ಬಟ್ಟೆ ತೊಳಿತಿದ್ದಾರೆ,
ಪಾತ್ರೆ ತೊಳಿತಿದ್ದಾರೆ, ಈಜಾಡ್ತಿದ್ದಾರೆ, ದನ ಕರು ಮೈ ತೊಳಿತಿದ್ದಾರೆ, ಅದರಲ್ಲಿ ನಾಯಿ ಇದೆ, ಎಮ್ಮೆ ಇದೆ, ಈ ಥರದಂತಹ. ಆಮೇಲೆ ಮೇಲ್ಗಡೆ ಮನೆಗಳಿಂದ ಎಲ್ಲ ಬಳಸಿ ಬಿಟ್ಟಂತಹ ಕಲುಷಿತವಾದಂತಹ ನೀರು ಮತ್ತು ಕೆರೆಗೆ ಬಂದು ಬೀಳ್ತಾ ಇದೆ. ಇದು ಕಲುಷಿತವಾದಂಥ ಮಾಲಿನ್ಯಗೊಂಡಂತಹ ಒಂದು ಕೆರೆ ನೋಡೋದಾದ್ರೆ. ಇನ್ನು ಸ್ವಚ್ಛ ಪರಿಸರದಲ್ಲಿರುವಂಥ ಕೆರೆ ನೋಡಿ ಎಷ್ಟು ಚೆನ್ನಾಗಿದೆ. ದೋಣಿ ಇದೆ, ಅಲ್ಲಿ ಮೀನು ಸಾಕಿದ್ದಾರೆ, ಹಕ್ಕಿ ಪಕ್ಷಿಗಳಿದ್ದಾವೆ, ಎಷ್ಟು ಸ್ವಚ್ಛವಾಗಿರುವಂಥ ಪರಿಸರ ಕೆರೆ. ಇದು ಕೆರೆಗಳ ಮತ್ತು ಬಾವಿಗಳ ಸ್ವಚ್ಛತೆಯ ಬಗ್ಗೆ. ಇನ್ನು ನಂತರ ನಾವು ನೋಡುವಂಥದ್ದು ಶುದ್ಧ ಕುಡಿಯುವ ನೀರಿನ ಪೂರೈಕೆ. ಶುದ್ಧ ಕುಡಿಯುವ ನೀರಿನ ಪೂರೈಕೆ. ಕೋಲ್ಡ್ರಿಡ್ಜ್ ಅನ್ನುವಂತಹ ಒಬ್ಬ ವ್ಯಕ್ತಿ ಹೇಳ್ತಾರೆ, ನೀರು ಎಲ್ಲೆಲ್ಲೂ ನೀರು, ಆದರೆ ಕುಡಿಲಿಕ್ಕೆ ಒಂದು ಹನಿನೂ ಕೂಡ ನೀರಿಲ್ಲ ಅಂತ ಹೇಳ್ತಾರೆ. ನೀರು ನೋಡಿದರೆ ಎಲ್ಲ ಕಡೆ ನೀರಿದೆ. ನಾವು ಅಧ್ಯಯನ ಬಲ್ವಾ, ನಮ್ಮನ್ನು ಭಾರತ ದೇಶವನ್ನು ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೀವಿ. ಯಾಕೆಂದರೆ 3 ಕಡೆ ಸಮುದ್ರಗಳಿದ್ದಾವೆ, ಒಂದು ಕಡೆ ಹಿಮಾಲಯ ಪರ್ವತ ಇದೆ. ಇಷ್ಟು ಸಮೃದ್ಧವಾದ ನೀರಿಗೂ ಕೂಡ ನೀರಿನ ಹಾಹಾಕಾರ ತಪ್ಪಿಲ್ಲ. ನೀರು ಎಲ್ಲೆಲ್ಲೂ ನೀರು, ಆದರೆ ಕುಡಿಲಿಕ್ಕೆ ಒಂದು ಹನಿನೂ ಕೂಡ ನೀರಿಲ್ಲ ಅಂತ ಹೇಳಿ ಕೋಲ್ಡ್ರಿಡ್ಜ್ ಅನ್ನುವಂತಹ ವ್ಯಕ್ತಿ ಹೇಳ್ತಾರೆ. ಅದನ್ನೇ ಅಕ್ವಾದೇವಿ ಒಂದು ಕಡೆ ಹೇಳ್ತಾರೆ ವಚನದಲ್ಲಿ, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಅಂತ ಹೇಳ್ತಾರೆ. ಅಗಸ ಬಟ್ಟೆ ತೊಳಿತಾ ಇರ್ತಾನೆ, ಕೆರೆಯಲ್ಲಿ ನಿಂತ್ಕೊಂಡು ಬಟ್ಟೆ ತೊಳಿತಾ ಇರ್ತಾನೆ. ಬಟ್ಟೆ ತೊಳಿಬೇಕಾದ್ರೆ ಬಾಯಾರಿಕೆ ಆಗಿದೆ, ಕುಡಿಲಿಕ್ಕೆ ನೀರಿರೋದಿಲ್ಲ. ನಿಂತಿರುವಂಥದ್ದು ಕೆರೆಯಲ್ಲಿ, ಕೆರೆ ತುಂಬ ನೀರಿದೆ, ಕುಡಿಲಿಕ್ಕೆ ನೀರಿಲ್ಲ, ಬಾಯಾರಿಕೆ ಸಾಯ್ತಾ ಇದ್ದಾನೆ. ಯಾಕೆ? ಇರುವಂತಹ ಬಟ್ಟೆ ತೊಳಿತಾ ಇದ್ದರೆ ಅದು ಕುಡಿಲಿಕ್ಕೆ ಯೋಗ್ಯವಲ್ಲದಲ್ಲಿ ನೀರು ಅಂತೇಳಿ ಅರ್ಥ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ಬಟ್ಟೆ ತೊಳಿತಾ ಇದ್ದಾನೆ, ಹಾಗಾಗಿ ಅಲ್ಲಿ ಯೋಗ್ಯವಲ್ಲದಂಥ ನೀರು ಅಂದರೆ ನೀರು ಎಲ್ಲೆಲ್ಲೂ ನೀರು, ಆದರೆ ಕುಡಿಲಿಕ್ಕೆ ಎಲ್ಲೂ ಕೂಡ ನೀರು ಒಂದು ಹನಿಗೂ ಕೂಡ ನೀರಿಲ್ಲ ಎನ್ನುವುದು ಇವತ್ತಿನ ವಾಸ್ತವಿಕ ಪರಿಸ್ಥಿತಿಗೆ ಬಹಳ ಸೂಕ್ತವಾದಂಥ. ಬೇಕಾದಷ್ಟು ನೀರಿದೆ, ಆದರೆ ಯೋಗ್ಯವಲ್ಲದ ನೀರಿದೆ, ಯೋಗ್ಯವಾದಂತಹ ನೀರು ಕಡಿಮೆ ಇದೆ. ಕಲುಷಿತವಾದಂತಹ ನೀರು ಏನಿದೆ ಅದು ಕುಡಿಯಲಿಕ್ಕೆ ಯೋಗ್ಯವಲ್ಲದ ನೀರು. ಕುಡಿಯುವ ನೀರು ಮಾನವರು ಬದುಕಲಿಕ್ಕೆ ನೆರವಾಗ್ತಾ ಹೋಗ್ತದೆ. ಬಹಳಷ್ಟು ಅವಶ್ಯಕ. ಆಹಾರಕ್ಕಿಂತಲೂ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಮನುಷ್ಯನಿಗೆ ನೀರು. ಮನುಷ್ಯನಿಗೆ ಮಾತ್ರ ಅಲ್ಲ, ಇತರ ಎಲ್ಲ ಜೀವ ಸಂಕುಲಗಳಿಗೂ ಕೂಡ ನೀರಿನ ಅವಶ್ಯಕತೆ ತುಂಬ ಇದೆ. ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಕೂಡ ಮನುಷ್ಯನಷ್ಟೇ ಅಗತ್ಯವಾಗಿ ನೀರಿನ ಅವಶ್ಯಕತೆ ಇದೆ. ಆದರೆ ಮನುಷ್ಯನೇ ಆಗಲಿ, ಪ್ರಾಣಿ ಪಕ್ಷಿಗಳೇ ಆಗಲಿ, ಜೀವ ಸಂಕುಲಗಳೇ ಆಗಲಿ ಕಲುಷಿತವಾದಂತಹ ನೀರನ್ನು ಕುಡಿದ್ರೆ ಆರೋಗ್ಯ ಹದಗೆಡ್ತಾ ಹೋಗುತ್ತೆ, ಆರೋಗ್ಯ ಏರ್ಪೇರಾಗುತ್ತೆ. ಅದೇ ಹೇಳಿದೆ ನಾನು, ಮನುಷ್ಯನಿಗೆ ಆಹಾರಕ್ಕಿಂತಲೂ ಬಹಳಷ್ಟು ಅಗತ್ಯವಾಗಿರುವಂಥದ್ದು ನೀರು. ಶುದ್ಧ ನೀರನ್ನು, ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕಾಗಿರುವಂಥದ್ದು ಒಂದು ಜವಾಬ್ದಾರಿಯಿಂದ ಇರುವಂತಹ ಸಂಸ್ಥೆಗಳ ಕರ್ತವ್ಯ ಆಗಿದೆ. ಒಂದು ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಅಥವಾ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಇದರ ಜವಾಬ್ದಾರಿ ಆಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡುವಂತಹದ್ದು ಅಲ್ಲಿ ಇರುವಂತಹ ಜವಾಬ್ದಾರಿಯುತವಾದಂತಹ ಸರ್ಕಾರದ ಆದ್ಯತೆ ಆಗಿರುತ್ತೆ. ಶುದ್ಧ ಕುಡಿಯುವ ನೀರನ್ನು ಮೊದಲಿಗೆ ಕೊಡಬೇಕಾಗುತ್ತೆ, ಮೂಲಭೂತವಾಗಿ ಅದನ್ನು ಕೊಡಬೇಕಾಗುತ್ತೆ. ಶುದ್ಧ ಕುಡಿಯುವ ನೀರು ಅಂತಂದರೆ ಏನಂದರೆ, ಬ್ಯಾಕ್ಟೀರಿಯಾಗಳಿಂದ ಇಲ್ಲದೇ ಇರುವಂತಹ ನೀರು, ಪರಾವಲಂಬ ಜೀವಿಗಳು ಇಲ್ಲದೆ ಇರುವಂತಹದ್ದು ನೀರನ್ನು ನಾವು ಶುದ್ಧ ಕುಡಿಯುವ ನೀರು ಅಂತೀವಿ. ಬ್ಯಾಕ್ಟೀರಿಯಾ ಇಲ್ಲದೆ ಇರುವಂಥದ್ದು ಮತ್ತು ಪರಾವಲಂಬಿ ಜೀವಿಗಳು ಇಲ್ಲದೆ ಇರುವಂತಹ ನೀರನ್ನು ನಾವು ಶುದ್ಧ ಕುಡಿಯುವ ನೀರು ಅಂತ ಹೇಳಿ ಕರಿತೀವಿ. ಶುದ್ಧ ಕುಡಿಯುವಂತಹ ನೀರು ಇವತ್ತು ಸಮುದಾಯಕ್ಕೆ ಬಹಳಷ್ಟು ಅಗತ್ಯವಾಗಿ ಬೇಕು. ಶುದ್ಧ ಕುಡಿಯುವ ನೀರು ಏನಿದೆ ಇದು ಜೀವನಕ್ಕೆ ಬಹಳಷ್ಟು ಅಗತ್ಯ. ನಮ್ಮ ದೇಶವು ಭಾರತ ಆಗಿರ್ಬೋದು ಅಥವಾ ಇನ್ನು ಅಭಿವೃದ್ಧಿ ಹೊಂದಿರುವಂತಹ ಯಾವುದೇ ವಿಶ್ವದ ರಾಷ್ಟ್ರ ಇರ್ಬೋದು, ಇಲ್ಲೆಲ್ಲ ಕಡೆ ಕೂಡ ಶುದ್ಧ ಕುಡಿಯುವ ನೀರಿನ ಕೊರತೆಯೇ ಪ್ರಮುಖವಾದಂತಹ ಕಾರಣ. ಹೇಳ್ತಾರೆ 50% ಕಾಯಿಲೆಗಳು ಶುದ್ಧ ಕುಡಿಯುವ ನೀರು ಇಲ್ಲದೆ ಇರೋ ಕಾರಣಕ್ಕೆ ಬರ್ತಾ ಇರುವಂತಹದ್ದಂತೆ. ಶುದ್ಧ ಕುಡಿಯುವ ನೀರನ್ನು ಪೂರೈಸಿದ್ರೆ 50% ಕಾಯಿಲೆಗಳಿಂದ ನಾವು ದೂರ ಇರ್ಬೋದು, ಮುಕ್ತರಾಗಿರ್ಬೋದು ಅನ್ನುವಂತಹ ಒಂದು ವೈಜ್ಞಾನಿಕ ವರದಿಯನ್ನು ನೀಡಲಾಗಿದೆ. ಹಾಗಾಗಿ ಕಲುಷಿತವಾದ ನೀರನ್ನು ಕುಡಿದು 50% ಕಾಯಿಲೆಗಳು ಇವತ್ತು ನಾವು ಕಾಣ್ತಾ ಇರುವಂಥದ್ದನ್ನು ನೋಡಿದ್ದೀವಿ.
ಸುರಕ್ಷಿತವಾದ ಕುಡಿಯುವ ನೀರನ್ನು ಪೂರೈಕೆ ಮಾಡೋದ್ರಿಂದ ನಾವು ಕುಡಿಯಲಿಕ್ಕೆ ಎಷ್ಟು ಅವಶ್ಯಕನೋ ಮತ್ತು ಅಡಿಗೆ ಮಾಡಲಿಕ್ಕೂ ಕೂಡ ಶುದ್ಧ ಕುಡಿಯುವ ನೀರು ಅಷ್ಟೇ ಮುಖ್ಯ ಆಗಿರುತ್ತದೆ. ಮನೆ ಕೆಲಸಕ್ಕೆ ಬೇಕು, ಮತ್ತು ಕುಡಿಯಲಿಕ್ಕೆ ಬೇಕು, ಆಹಾರಕ್ಕೆ ಬೇಕು, ಇವೆಲ್ಲವೂ ಕೂಡ ಶುದ್ಧ ಕುಡಿಯುವ ನೀರು ಬೇಕೇ ಬೇಕು. ಉತ್ತಮ ಆರೋಗ್ಯ ಬೆಳೆಯಲಿಕ್ಕೆ ಕಾರಣ ಆಗುತ್ತೆ. ವೈಯಕ್ತಿಕವಾಗಿ ಮತ್ತು ಸಮುದಾಯದ ಪ್ರಯತ್ನಶೀಲ ಚಟುವಟಿಕೆಯಿಂದಾಗಿ ಸುರಕ್ಷಿತವಾದ ನೀರನ್ನು ಒದಗಿಸಲಿಕ್ಕೆ ಸಾಧ್ಯ. ಪಂಚಾಯತಿ ಇರ್ಬೋದು, ಸಂಘ ಸಂಸ್ಥೆಗಳು ಇರ್ಬೋದು, ಇವರೆಲ್ಲರೂ ಪ್ರಯತ್ನ ಪಟ್ಟರೆ ಒಂದು ಶುದ್ಧವಾದಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬಹುದು. ಸುರಕ್ಷಿತವಾದಂತಹ ನೀರು ಅಂತಂದರೆ ಯಾವುದಾಗುತ್ತೆ? ಸುರಕ್ಷಿತವಾದಂತಹ ಶುದ್ಧ ಕುಡಿಯುವ ನೀರು ಅಂತಂದರೆ ಯಾವುದು ಅಂತಂದರೆ ರೋಗಾಣುಗಳು ಇರಬಾರ್ದು ಮತ್ತು ರಾಸಾಯನಿಕ ಪದಾರ್ಥಗಳಿಂದ ಇಲ್ಲದೇ ಇರುವಂತಹ ನೀರೇ ಶುದ್ಧ ಕುಡಿಯುವ ನೀರು. ಅದು ಯಾವುದರಿಂದ ಇರಬೇಕು? ರೋಗಾಣುಗಳು ಇರಬಾರ್ದು, ರಾಸಾಯನಿಕ ಪದಾರ್ಥಗಳು ಅದರಲ್ಲಿ ಇರಬಾರ್ದು, ಮತ್ತು ಅಡುಗೆ ಮಾಡಲು ಯೋಗ್ಯವಾದಂತಹ ಇರುವಂಥದ್ದನ್ನು ನಾವು ಶುದ್ಧ ಕುಡಿಯುವ ನೀರು ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಮತ್ತು ಮಾಲಿನ್ಯದಿಂದ ಹೊರಿತಾದಂತಹ ವಾಯು ಮಾಲಿನ್ಯ ಆಗಿರ್ಬೋದು, ಅಥವಾ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಇವೆಲ್ಲ ಮಾಲಿನ್ಯದಿಂದ ಹೊರತಾದಂತಹ ನೀರನ್ನು ನಾವೇಂತ ಕರಿತೀವಿ ಗಾಳಿಯಿಂದಲೂ ಕೂಡ ನೀರಿಗೆ ಸೋಂಕಬಹುದು. ಹಾಗಾಗಿ ಇವೆಲ್ಲದರ ಪರಿಣಾಮವಾಗಿ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡೋದ್ರಿಂದ ಮನುಷ್ಯನ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು. ಇದಿಷ್ಟು ಶುದ್ಧ ಕುಡಿಯುವ ನೀರಿನ ಪೂರೈಕೆಯ ಬಗ್ಗೆ. ಹಾಗಾದರೆ ನಾವು ಈ ಅಧ್ಯಾಯದಲ್ಲಿ ನೋಡಿದಂತಹದ್ದು ಸಮುದಾಯದ ಆರೋಗ್ಯ ಎನ್ನುವಂತಹ ಅಧ್ಯಾಯವನ್ನು ನೋಡಿದ್ವಿ. ಇದರಲ್ಲಿ ತ್ಯಾಜ್ಯ ನಿರ್ವಹಣೆಯನ್ನು ನೋಡಿದ್ವಿ. ಮೊದಲನೇದಾಗಿ ಆ ತ್ಯಾಜ್ಯ ನಿರ್ವಹಣೆಯಲ್ಲಿ ನಾವು ನೋಡಿದಂಥದ್ದು ಮೊದಲನೇದು ತ್ಯಾಜ್ಯ ನಿರ್ವಹಣೆಯಲ್ಲಿ ಎರಡು ರೀತಿ ಬರ್ತವೆ. ಒಂದು ಘನ ತ್ಯಾಜ್ಯ ಮತ್ತು ದ್ರವ್ಯ ತ್ಯಾಜ್ಯ. ಇವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದರ ಕರ್ತವ್ಯಗಳು ಏನು ಅಂತೇಳಿ ನೋಡ್ತಾ ಹೋದ್ವಿ. ಇದಾದ ನಂತರ ಒಳಚರಂಡಿ ವ್ಯವಸ್ಥೆ ಯಾವ ರೀತಿ ಇರಬೇಕು, ಆ ಒಳಚರಂಡಿ ವ್ಯವಸ್ಥೆ ನಗರಗಳಲ್ಲಿ ಯಾವ ರೀತಿ ಇದೆ, ಮತ್ತು ಕಸಗಳ ವಿಲೇವಾರಿ ಯಾವ ರೀತಿ ಇರಬೇಕು, ಘನ ವಸ್ತುಗಳನ್ನು ಯಾವ ರೀತಿ ಸುಡಬೇಕು, ಕಾಂಪೋಸ್ಟ್ ಮಾಡಬೇಕು ಅಂತ ನೋಡ್ತೀವಿ. ಒಳಚರಂಡಿ ವ್ಯವಸ್ಥೆ ಯಾವ ರೀತಿ ಇರಬೇಕು, ನೀರು ಹರಿದು ಹೋಗ್ಬಿಟ್ಟು ಸಂಸ್ಕರಣೆಯನ್ನು ಮಾಡಬೇಕು, ಸಂಸ್ಕರಣೆ ಮಾಡಿ ನೀರಾವರಿ ಬಳಸಬೇಕು, ಇದನ್ನೆಲ್ಲದೂ ಕೂಡ ನೋಡಿದ್ವಿ. ನಂತರ ಕೆರೆಗಳ ಮತ್ತು ಬಾವಿಗಳ ಸ್ವಚ್ಛತೆ ಯಾವ ರೀತಿ ಇರಬೇಕು, ಆಗದೇ ಇದ್ದರೆ ಸ್ವಚ್ಛತೆ ಇಲ್ಲದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿ ಕೂಡ ನೋಡಿದ್ವಿ. ಇದಾದ ನಂತರ ಅಂತಿಮವಾಗಿ ನಾವು ನೋಡಿದಂಥದ್ದು ಶುದ್ಧ ಕುಡಿಯುವ ನೀರಿನ ಬಗ್ಗೆ. ಈ ಶುದ್ಧ ಕುಡಿಯುವ ನೀರು ಎಷ್ಟು ಮನುಷ್ಯನಿಗೆ ಅಗತ್ಯ, ಈ ಶುದ್ಧ ಕುಡಿಯುವ ನೀರು ಇದ್ದರೆ 50% ಕಾಯಿಲೆಗಳನ್ನು ನಾವು ವಾಸಿ ಮಾಡಬಹುದು. ಹಾಗಾಗಿ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳಲ್ಲಿ ಮಾನವ ಸಂಪನ್ಮೂಲ ಬಹಳಷ್ಟು ಅಗತ್ಯ. ಆ ಮಾನವ ಸಂಪನ್ಮೂಲ ಸದ್ಬಳಕೆ ಆಗಬೇಕು ಅಂದರೆ ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಉತ್ತಮವಾದಂತಹ ಪೌಷ್ಟಿಕ ಆಹಾರ, ಮಾಲಿನ್ಯರಹಿತವಾದಂತಹ ಒಂದು ವಾತಾವರಣ, ಪರಿಸರ ಇರಬೇಕು, ಮತ್ತು ಶುದ್ಧ ಕುಡಿಯುವ ನೀರಿರಬೇಕು. ಇದಿಷ್ಟು ಸಮುದಾಯದ ಆರೋಗ್ಯದ ಬಗ್ಗೆ.